ಎಲ್ರಿಗೂ ನಮಸ್ಕಾರ. ಫಸ್ಟ್ ವ್ಯೂ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಒಬ್ಬೊಬ್ರು ವಿಶೇಷ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಟರು, ಹೋರಾಟಗಾರರು, ಸಮಾಜದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರುವಂತವರು ಚೇತನ್ ಅಹಿಂಸಾ. ಬನ್ನಿ, ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವನ್ನ ಸ್ವಾಗತ ಮಾಡೋಣ. ಸರ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸೌಮ್ಯ. ಹೇಗಿದ್ದೀರಾ? ಚೆನ್ನಾಗಿದೆ. ತುಂಬಾ ದಿನಗಳ ನಂತರ ನಾನು ನೋಡ್ತಾ ಇದ್ದೀನಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಹೇಗಿದೆ ಜೀವನ? ಜೀವನ ಬಹಳ ಚೆನ್ನಾಗಿ ಆಗ್ತಾ ಇದೆ. ಸಮಾಜಕ್ಕೆ ನಾವ್ ಹೆಂಗ್ ವಾಪಸ್ ಕೊಡ್ಬೋದು, ಮತ್ತೆ ಅದ್ರ ಮುಖಾಂತರ ಸಿನಿಮಾಗಳು ನಡೀತಾ ಇದೆ. ಬಟ್ ಹೆಚ್ಚಾಗಿ ಸೋಷಿಯಲ್ ವರ್ಕು ಮತ್ತೆ ಹೋರಾಟ ಸೇವೆ ಇದರಲ್ಲಿ ಜಾಸ್ತಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಆಕ್ಟರ್ಗೂ ಆಕ್ಟಿವಿಸ್ಟ್ಗೂ ಏನ್ ವ್ಯತ್ಯಾಸ? ಆಕ್ಟರ್ ಅಂದಾಗ ಅದೊಂದು ವೃತ್ತಿಪರವಾದ ಒಂದು, ನಾವು ಆಕ್ಟರ್ ಅಂದ್ರೆ ಹಾಗೆ ಇರಬೇಕು ಅಂತ ಏನಿಲ್ಲ. ನೀವು ರಂಗಭೂಮಿನೂ ಆಕ್ಟ್ ಮಾಡ್ಬೋದು, ನೀವು ಬೀದಿ ನಾಟಕನೂ ಆಕ್ಟ್ ಮಾಡ್ಬೋದು, ನೀವು ಒಂದು ಬೇರೆ ಬೇರೆ ತರ ಕಲಾವಿದನಾಗಿ ಕೆಲಸ ಮಾಡ್ಬೋದು. ಬಟ್ ನಾನು ಸಿನಿಮಾ ನಟನಾಗಿದ್ದಾಗ ಅದು ಹೆಚ್ಚು ಕಮ್ಮಿ ಯಾರ್ಯಾರು ನನಗೆ ಏನು ಸ್ಕ್ರಿಪ್ಟ್ ಕೊಡ್ತಾರೋ, ಏನು ಒಂದು ಪಾತ್ರದಲ್ಲಿ ಏನೋ ಒಂದು ಡೈಲಾಗ್ ಕೊಡ್ತಾರೋ ಅದ್ರ ತಕ್ಕಂತೆ ನಾನು ಏನು ಮಾಡಬೇಕು ಅವ್ರ ಕೈಗೊಂಬೆ ಥರ ನಾನು ಕೆಲಸ ಮಾಡ್ತೀನಿ. ಬಟ್ ನಾನು ಆಕ್ಟಿವಿಸ್ಟ್ ಆಗಿದ್ದಾಗ, ಹೋರಾಟಗಾರ ಆಗಿದ್ದಾಗ ನನ್ನ ಆಲೋಚನೆಗಳು, ನನ್ನ ಓದು, ನನ್ನ ಗ್ರಹಿಕೆ, ನನ್ನ ವಿಚಾರಗಳು, ಅದ್ರ ಜೊತೆ ಬದ್ಧತೆ, ಅದ್ರ ಜೊತೆ ಪ್ರಾಮಾಣಿಕತೆ, ನೈತಿಕತೆ ಎಲ್ಲ ಬರುತ್ತೆ ಫ್ಯಾಕ್ಟರು. ಸೊ ಹೋರಾಟ ಅಂದಾಗ ಒಂದು ಕಂಪ್ಲೀಟ್ ಆದ ವ್ಯಕ್ತಿತ್ವ ಮುಖ್ಯ ಆಗುತ್ತೆ, ವಿಚಾರ ಮುಖ್ಯ ಆಗುತ್ತೆ. ಆ್ಯಕ್ಟರ್ ಅಂದಾಗ, ಒಂದು ಸಿನಿಮಾ ಆ್ಯಕ್ಟರ್ ಅಂದಾಗ ನೀವು ಕೆಲಸ ಮಾಡೋದು, ಮುಗಿಸ್ಕೊಳ್ಳೋದು, ಬೇರೆಯವ್ರು ಎಲ್ಲ ರೆಡಿ ಮಾಡಿರ್ತಾರೆ. ಅದಕ್ಕೆ ಚೆನ್ನಾಗಾದರೆ ನಮಗೆ ಬಿಲ್ಡಪ್ಪು, ಚೆನ್ನಾಗಾಗಿಲ್ಲ ಅಂದರೆ ನಮ್ಮ ಮೇಲೆ ತಪ್ಪಾಗತ್ತೆ. ಬಟ್ ಹೆಚ್ಚು ಕಮ್ಮಿ ಆ್ಯಕ್ಟರ್ ಅನ್ನೋದು ಸಿನಿಮಾದಲ್ಲಿ ನಟ ಅಂದಾಗ ಒಂದು ಈ ತೊಗಲು ಗೊಂಬೆನಲ್ಲಿ ಒಂದು ಗೊಂಬೆ ಇರುತ್ತಲ್ಲ, ಇದು ಒಂದು ಸ್ಟ್ರಿಂಗ್ ಹತ್ರ, ಆ ಸ್ಟ್ರಿಂಗ್ ಅಲ್ಲಿ ಗೊಂಬೆ ತರ ನಾವು ಕುಣಿತೇವೆ ಅಷ್ಟಕ್ಕೆ ನಾವು ಸಿನಿಮಾ. ಬಟ್ ಎರಡರಲ್ಲೂ ಕೂಡ ಜವಾಬ್ದಾರಿ ಇದ್ದೇ ಇರತ್ತಲ್ವಾ? ಜವಾಬ್ದಾರಿ ಎಲ್ಲದರಲ್ಲೂ ಇದೆ. ಯಾವ್ದ್ರಲ್ಲಿ ಜವಾಬ್ದಾರಿ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರತಿಯೊಂದರಲ್ಲೂ ಇರುತ್ತೆ. ನಮ್ಗೆ ಬಟ್ಟೆ ಒಗೆಯೋದು ಅದು ಒಂದು ಕೆಲಸನೇ, ಒಂದು ಪೌರ ಕಾರ್ಮಿಕ ಕೆಲಸನೇ, ಮಕ್ಕಳು ಬೆಳೆಸೋದ್ ಕೆಲಸ, ಎಲ್ಲದರಲ್ಲೂ ಇರುತ್ತೆ. ಬಟ್ ಹೆಚ್ಚಾಗಿ ಸಿನಿಮಾ ನಟ ಅಂದಾಗ ಅದರಲ್ಲಿ ನಮಗೆ ಕೆಲಸ ಅನ್ನೋದು ಕಡಿಮೆ ಇರುತ್ತೆ. ಬಟ್ ಚೆನ್ನಾಗಾದ್ರೆ ಬಿಲ್ಡಪ್ ಅನ್ನೋ ಓವರ್ ಸಿಕ್ಬಿಡುತ್ತೆ. ಅದು ಏನಂದ್ರೆ ನಾವು ಅದು ಅಷ್ಟೊಂದು ಕ್ರಿಯೇಟಿವ್ ಅಂದ್ರೆ ನಾವು ಕ್ರಿಯೇಟ್ ಮಾಡಿರಲ್ಲ, ನಮ್ಮ ಪಾತ್ರನ ನಾವು ಬರ್ದಿರಲ್ಲ, ನಮ್ಮ ಪಾತ್ರ ಡೈಲಾಗ್ಸ್ ನಾವು ಬರ್ದಿರಲ್ಲ, ನಮ್ಮ ಬಟ್ಟೆ ನಾವು ಪ್ಲಾನ್ ಮಾಡಿರಲ್ಲ, ಯಾರ್ಯಾರೋ ಅದನ್ನು ಮಾಡಿರ್ತಾರೆ. ಮತ್ತು ಶಾರ್ಟ್ಸು ಎಲ್ಲ ಫುಲ್ ಫೀಲ್ ಯಾರೋ ಇಟ್ಟಿರ್ತಾರೆ, ಅದನ್ನು ರೆಡಿ ಮಾಡಿ ನಾವು ಒಂದು ಡೈಲಾಗು, ನಮ್ಮ ಪಾತ್ರನೂ ಇರುತ್ತೆ. ಬಟ್ ನಮ್ಮ ಪಾತ್ರ ತಕ್ಕಂತೆ ನಮಗೆ ಗೌರವ ಸಿಗೋದಲ್ಲ. ನಾವು ಚೆನ್ನಾಗಾಗ್ಬಿಟ್ರೆ ನಮ್ಮ ಪಾತ್ರ ಮೀರಿ ಎಷ್ಟೋ ಪಟ್ಟಿ, ಸಾವಿರಾರು ಪಟ್ಟಿ ಜಾಸ್ತಿ ಬಿಲ್ಡಪ್ ಸಿಗುತ್ತೆ. ಅದು ಕೂಡ ನಾವು ಒಂದು ಸ್ವಲ್ಪ ಅದನ್ನು ಸಿನಿಮಾ ನಟರಾಗಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ನಿಜವಾಗ್ಲೂ ಪಾಪ ನಮ್ಮ ಬರಹಗಾರರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಆಲೋಚನೆ ಮಾಡ್ತಾರೆ, ಎಷ್ಟು ಅವ್ರ ಜೀವನ ಮಾಡೋಕ್ಕಾಗಲ್ಲ. ಅವರಿಂದನೇ ಸಿನಿಮಾ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಕ್ರಿಯಾಶೀಲತೆ, ಆ ಆಲೋಚನೆ, ಆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಲಿರಿಕ್ಸಿಂದನೇ ಚೆನ್ನಾಗಾಗೋದು. ಸೊ ಸಿನಿಮಾನು ಕೂಡ ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಮುಖಗಳಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಮುಖಗಳು ಹಿಂದೆ ಆ ಯೋಚನೆಗಳು, ಮೆದುಳುಗಳು ಇರುತ್ತಲ್ಲ, ಅದಕ್ಕೆ ನಾವು ಜಾಸ್ತಿ ಕೊಡಬೇಕಾಗಿರೋ ಸಿಗೋ ಒಂದು ಗೌರವ ಅಥವಾ ಒಂದು ಬೆಲೆ ಸಮಾಜದಲ್ಲಿ ನಾವು ಕೊಡೋರಲ್ಲ. ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಸರ್ ಇವಾಗ ನೀವು? ಸಿನಿಮಾ ಮಾಡ್ತಾ ಇಲ್ಲ ಅಂತ ಅಲ್ಲ. ನನಗೆ ಇವತ್ತಿನ ದಿನ ನನಗೆ ಇವಾಗ 2 ಸಿನಿಮಾ, ಒಂದು ಅರ್ಧ ಮುಗ್ದಿದೆ, ಒಂದು 80% ಮುಗ್ದಿದೆ. ಇವೆರಡು ಒಂದು 80% ಮುಗ್ದಿರೋದು ಅದು ತೆಲುಗು, ಕನ್ನಡದಲ್ಲಿ ಅದು ಆದಷ್ಟು ಬೇಗ ಆಚೆ ಬರುತ್ತೆ. ಇನ್ನೊಂದು 4-5 ತಿಂಗಳಲ್ಲಿ ಬರ್ಬೋದು. ಅದೇ ಬ್ಯಾನರ್ ನಂದು 100 crores ಅಂತ ಒಂದು ರಿಲೀಸ್ ಆಯ್ತು. ಒಂದು 3-4 months ಹಿಂದೆ ರಿಲೀಸ್ ಆಯ್ತು. ಒಳ್ಳೆ ಕ್ರಿಟಿಕಲ್ ರಿವ್ಯೂ ಬಂತು. ಅದು ಕೂಡ OTT ಬಂದಿದೆ. ನಾನು ಸಿನಿಮಾಗಳಿಗಿಂತ ಹೆಚ್ಚಾಗಿ ನಾನು ಒಂದು ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತ ನಾನು ಉದ್ದೇಶ. ಅದಕ್ಕೆ ಕೇಳಿದ್ದು ನಾನು, ಸಿನಿಮಾಗಳಿಗಿಂತ ಜಾಸ್ತಿ ಸಮಾಜಮುಖಿ ಕೆಲಸ ಮಾಡೋದ್ರ ಮೂಲಕ ಗುರುತಿಸ್ಕೊಳ್ತಾ ಇದ್ದೀರಾ ನೀವು? 20 ವರ್ಷದ ಹಿಂದೆ ನಾನು ಕರ್ನಾಟಕಕ್ಕೆ ಬಂದಾಗ ಸೇವೆ ಮಾಡಬೇಕು ಅಂತಲೇ ಬಂದಿದ್ದು. ಸಿನಿಮಾ ಒಂದು ನನಗೆ ಅವಕಾಶ ಸಿಕ್ತು, ಅದನ್ನು ಮಾಡಿದೆ. ಬಟ್ ಸಿನಿಮಾಗಿಂತ ಹೆಚ್ಚಾಗಿ ನಮಗೆ ಸೇವೆ, ಚಳುವಳಿ, ಹೋರಾಟ ಇದೆ, ನಮಗೆ ಜನಜಾಗೃತಿ ಇದೆ ನಮ್ಮ ಮುಖ್ಯ. ಓಕೆ ಸರ್, ನಿಮ್ಮ ಪ್ರಕಾರ ಉತ್ತಮ ಸಮಾಜ ಅಂದರೆ ಹೇಗಿರುತ್ತೆ? ಉತ್ತಮ ಸಮಾಜ ಅಂದರೆ ನಾನು ಯಾವಾಗ ಹೇಳ್ತೀನಿ, ನಿಮ್ಮ ಕಲ್ಪನೆ ಏನು? ಉತ್ತಮ ಸಮಾಜ ಅಂದರೆ ಅದು ಒಂದು ಬುಲೆಟ್ ಟ್ರೈನ್ನ ಸಮಾಜ ಅಲ್ಲ. ಉತ್ತಮ ಸಮಾಜ ಅಂದರೆ ಅದು ಒಂದು ಬರೀ ಚಂದ್ರಾಯನ್, ಮಂಗಳಾಯನ್ಗೆ ಹೋಗಿದ ತಕ್ಷಣ ನಮ್ಮ ಸಮಾಜ ಉತ್ತಮ ಆಗಲ್ಲ. ಉತ್ತಮ ಸಮಾಜ ಅಂದರೆ ಬರೀ ಪ್ರಶಸ್ತಿ, ಪದ್ಮಭೂಷಣು, ಪದ್ಮಶ್ರೀಗಳು, ಜ್ಞಾನಪೀಠ ಅಥವಾ ಸಿನಿಮಾ ಬಜೆಟ್ಗಳು ಎಲ್ಲರಿಗಿಂತ ಜಾಸ್ತಿ ನಾವು 150-200 ಕೋಟಿ ಖರ್ಚು ಮಾಡೋದಲ್ಲ. ನಮಗೆ ಉತ್ತಮ ಸಮಾಜ ಅಂದರೆ ಸಮಾನತೆಯ ಸಮಾಜ, ಸಮ ಸಮಾಜ. ಆ ಸಮ ಸಮಾಜನೇ ನಮ್ಮ ಸಂವಿಧಾನದ ಪೀಠಿಕೆನಲ್ಲಿ ಹೇಳುತ್ತೆ. ಸೊ ನಮಗೆ ಯಥಾಸ್ಥಿತಿ ಆಗಿರ್ಬೋದು ಅಥವಾ ಬಲಪಂಥಿ, ಎಡಪಂಥಿ, ಮಧ್ಯಪಂಥಿ ಅಲ್ಲ, ನಮ್ಮದೇ ಆದ ಸಮ ಸಮಾಜದ ಸತ್ಯಪಂಥಿ ಅನ್ನೋದೇ ಉತ್ತಮ ಸಮಾಜ. ಅಂಥ ಸಮಾಜ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಸಮಾಜ ಆದರೆ ಕರ್ನಾಟಕ ಮತ್ತು ಭಾರತ ಭಾಳ ಬಲಿಷ್ಠ ಆಗ್ಬಿಡುತ್ತೆ, ಭಾಳ ಗಟ್ಟಿ ಆಗ್ಬಿಡುತ್ತೆ.
ಎಲ್ಲಾನು ಪ್ರಪಂಚದಲ್ಲಿ ಸೂಪರ್ ಪವರ್ ಆಗೋ ಸಾಧ್ಯತೆಗಳು ಇರುತ್ತೆ. ಆದರೆ ಅದಕ್ಕೆ ಒಂದು ಸಮಾನತೆಯ ಸಮಾಜ, ವೈಜ್ಞಾನಿಕತೆಯ ಸಮಾಜ, ನ್ಯಾಯಬದ್ಧವಾಗಿರೋ ಸಮಾಜ ನಮಗೆ ಬೇಕಿದೆ. ನ್ಯಾಯ ಅಂದರೆ ಏನು? ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು, ನನ್ನಂತ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡಬೇಕು, ಕಡಿಮೆ ಪಡೆದಿರೋ ಜಾಸ್ತಿ ವಂಚನೆ ಆಗಿರೋ ಜಾಸ್ತಿ ಪಡಿಬೇಕು. ಅದು ಒಂದು ನ್ಯಾಯದ ಪರಿಕಲ್ಪನೆ. ಇವತ್ತು ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು ಕುಂಭಮೇಳ. ನೀವ್ಯಾಕೆ ಹೋಗಿಲ್ಲ ಕುಂಭಮೇಳಕ್ಕೆ? ಏನ್ ಹೇಳ್ತೀರಾ ಅದ್ರ ಬಗ್ಗೆ ಸರ್? ಕುಂಭಮೇಳ ಅನ್ನೋದು ಖಂಡಿತ ಅದು ಒಂದು ಭಾಳ ಕೋಟ್ಯಾಂತರ ಜನ ಅಥವಾ ಎಷ್ಟೋ ಜನ ಅದಕ್ಕೆ ಹೋಗಿದ್ದಾರೆ. ನಾವು ಫೋಟೋಗಳು ನೋಡಿದ್ದೀವಿ. ಪ್ರತಿಯೊಬ್ಬರು ಆರ್ಟಿಕಲ್ 25 ಅವ್ರವ್ರ ಧರ್ಮ ಆಚರಣೆ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಧರ್ಮ ಆಚರಣೆ ಮಾಡಕ್ಕೆ ಹಕ್ಕಿದೆ. ಮತ್ತು ಆ ಧರ್ಮ ಆಚರಣೆ ಮಾಡೋ ಒಂದು ಅದನ್ನು ಉಳಿಸ್ಕೊಡೋದು ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ಆದರೆ ಒಂದು ಹೇಳ್ತೀನಿ, ಸರ್ಕಾರಗಳು ಧರ್ಮ ನಿರಪೇಕ್ಷವಾಗಿರಬೇಕು. ಸರ್ಕಾರಗಳು ಹೆಂಗಿರಬೇಕು ಅಂದರೆ, ನಮಗೆ ಸೆಕ್ಯುಲರ್ ಅನ್ನೋ ಪದ ಅಂದರೆ ಧರ್ಮ ನಿರಪೇಕ್ಷತೆ. ಮತ್ತು ಧರ್ಮ ನಿರಪೇಕ್ಷತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತೆ. ಸೊ ನಿಮಗೆ ನಿಮ್ಮ ರೀತಿಯಲ್ಲಿ ವೈಯಕ್ತಿಕವಾಗಿ ಆಚರಣೆ ಮಾಡೋಕ್ಕೆ ಹಕ್ಕಿರ್ಬೋದು. ಆದರೆ ಸರ್ಕಾರಗಳು ದತ್ತಾಂಶಗಳು, ಅಂಕಿಅಂಶಗಳ ಪ್ರಕಾರ ಒಂದು ಉತ್ತಮವಾದ ಕೆಲಸಗಳು, ಉತ್ತಮವಾದ ಜನರ ಜೀವನ ಉತ್ತಮಗೊಳಿಸೋಕ್ಕೆ ಒಂದು ಸಮಾಜ ಕಟ್ಟಕ್ಕೆ ಸರ್ಕಾರಗಳು ಇರಬೇಕು. ಮತ್ತು ನಾವು 30 ಜನ ಇದು ಒಂದು ಕಾಲು ತುಳಿತದಲ್ಲಿ ಸತ್ತೋಗಿದ್ದಾರೆ. ಹೌದು, ಅದು ಬಹಳ ದುಃಖ ಆಗುತ್ತೆ. 60 ಜನ ಗಾಯಗೊಂಡಿದ್ದಾರೆ. ಅದ್ರಲ್ಲಿ 4 ಜನ ಬೆಳಗಾವಿ ಮತ್ತು ಕರ್ನಾಟಕದವರೇ. ನಮಗಿದೇನು ಹೇಳುತ್ತೆ ಅಂದರೆ, ನಮಗೆ ಇವತ್ತಿನ ದಿನ ಅದು ನೋಡಿ, ಇವರೆಲ್ಲ ಒಂದು ಅಲ್ಲಿ ನೀರಲ್ಲಿ ಹೋಗಿ ಒಂದು ಶುದ್ಧೀಕರಣ ಮಾಡೋ ಪ್ರಕ್ರಿಯೆಯಲ್ಲೇ ಇದಾಗಿದೆ ಅಂದರೆ, ನಾನೊಬ್ಬ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋನು ಏನು ಹೇಳ್ತೀನಿ ಅಂದರೆ, ನಮಗಿವತ್ತಿನ ದಿನ ಎಷ್ಟು ಮಟ್ಟಿಗೆ ನಮಗೆ ಈ ಮೌಢ್ಯಗಳು ಬೇಕಿದೆ ಅಂತ ಪ್ರಶ್ನೆ ಬರುತ್ತೆ. ಎಷ್ಟು ಮಟ್ಟಿಗೆ ಈ ಮೌಢ್ಯಗಳಿಂದ ನಮಗೆ ಉತ್ತಮ ಸಮಾಜ ಆಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ನಮಗೆ ವೈಜ್ಞಾನಿಕ ಮನಸ್ಥಿತಿ ಭಾಳ ಮುಖ್ಯ. ವೈಜ್ಞಾನಿಕ ಅಂದರೆ ವಿಚಾರಧಾರೆ, ವೈಚಾರಿಕತೆ ಭಾಳ ಮುಖ್ಯ. ಆ ವೈಚಾರಿಕತೆ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ರೆ, ಅದ್ರ ಜೊತೆ ನೈತಿಕತೆ, ಪ್ರಾಮಾಣಿಕತೆ ಇದೆಲ್ಲ ಅದ್ರ ಜೊತೆ ಬರುತ್ತೆ. ಅದನ್ನು ಮಾಡಿದ್ರೆ ಒಂದು ಉತ್ತಮ ಸಮಾಜ ಆಗ್ಬೋದು. ಅದೇ ನಮಗೆ ಆರ್ಟಿಕಲ್ 51AH ಹೇಳುತ್ತೆ. ನಮಗೆ ಈ ಮೂಢನಂಬಿಕೆಗಳು, ಮೌಢ್ಯಗಳು, ದೇವರ ನಂಬಿಕೆ ನಿಮ್ಮಲ್ಲಿ ಇಟ್ಕೋಬೋದು. ಅದು ನಾವು ಬೇಡ, ನಾನು ನಂಬಲ್ಲ ಅನ್ನೋ ಕಾರಣಕ್ಕೆ ನೀವು ನಂಬಾರ್ದು ಅಂತ ಯಾರು ಹೇಳಲ್ಲ. ಬಟ್ ಎಷ್ಟೋ ಸರಿ ಆ ನಿಜವಾಗ್ಲೂ ಆ ದೇವರ ಜನರ ಮೇಲೆ ಪ್ರೀತಿ ಇದ್ದಿದ್ರೆ ಈ ಪಾಪ 30 ಜನನ ಯಾಕೆ ಸತ್ರು? ಯಾಕೆ ಅವ್ರಿಗೆ ಈ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋದಾಗಲೂ ಕೂಡ ಅವ್ರನ್ನ ಬಲಿಯತ್ರಿ? ಒಂದು ಧರ್ಮದಲ್ಲ, ಎಲ್ಲ ಧರ್ಮದಲ್ಲೂ ಈ ರೀತಿ ಅನಾಹುತಗಳು ಅವ್ರ ಧರ್ಮಕ್ಷೇತ್ರಗಳು ನಡೆದಾಗ ಹಜ್ನಲ್ಲೂ ಎಷ್ಟೋ ಆಗತ್ತೆ, ನಾವು ಬೇರೆ ಬೇರೆ ಕಡೆ ನಡೆಯುತ್ತೆ. ಸೊ ನಾನಂತೂ ದೇವ್ರು ಇದನ್ನೋ ಇಳುವೋ ನನಗೆ ಗೊತ್ತಿಲ್ಲ, ಅಂಥದ್ದು ನಾನು ನಂಬಲ್ಲ. ಆ ದೇವ್ರು ಇದ್ರೆ ಎಷ್ಟೋ ಅನ್ಯಾಯಗಳು ನಡೆದಾಗ ನೋಡಿ, ಒಂದು ಹೇಳ್ತೀನಿ, ಈ 10-20 ವರ್ಷದ ಹಿಂದೆ ಒಂದು ಸುನಾಮಿ ನಡೀತು. ಆ ಸುನಾಮಿ ನಡೆದಾಗ 2,30,000 ಜನ ಸತ್ತು. ಇದೇ ತಮಿಳುನಾಡು, ಇಂಡೋನೇಷ್ಯಾ, ಶ್ರೀಲಂಕಾ. ಅವರೆಲ್ಲ ತಪ್ಪಿತಸ್ಥರ? ಅವರೆಲ್ಲ ಒಳ್ಳೇದು ಮಾಡಿರೋದಿಲ್ವಾ? ಅವರೆಲ್ಲ ಉತ್ತಮ ಮಾಡೋದಿಲ್ವಾ? ಸೊ ನಾವು ಆದಷ್ಟು ವೈಜ್ಞಾನಿಕವಾಗಿ ಉತ್ತಮ ಕೆಲಸ ಮಾಡ್ತಾ ಹೋದರೆ ನಾವು ಒಂದು ಗಟ್ಟಿಯಾಗ್ಬೋದು ಹೊರತು ಈ ಮೌಢ್ಯದಿಂದ ನನಗೆ ಅಷ್ಟೊಂದು ಉತ್ತಮ ಸಮಾಜದ ಕನಸು ನನಗೆ ಕಾಣಿಸ್ತದೆ. ಕುಂಭಮೇಳ ಹಾಗಾದರೆ ಮೌಢ್ಯ ಅಂತ ಹೇಳ್ತಾ ಇದ್ದೀರಾ? ಕುಂಭಮೇಳ ಅಂದಾಗ ಯಾವುದೇ ಒಂದು ಧರ್ಮಾಚರಣೆಗಳು, ಒಂದು ಶುದ್ಧೀಕರಣ ಆಗಿರ್ಬೋದು, ಒಂದು ಇದು ನಿಮಗೆ ನಂಬಿಕೆ ಅಂದಾಗಲೇ ಒಂದು ಮೌಢ್ಯ ಆಗುತ್ತೆ. ಸೊ ಈ ನಂಬಿಕೆ ಅನ್ನೋದು ಏನು? ನಂಬಿಕೆ ಅನ್ನೋದು ಒಂದು ಫೇತ್ ಅಂದರೆ ಅದು ಒಂದು ನಮಗೆ ಬಿಲೀಫ್ ಸಿಸ್ಟಮ್ ನೀವು ಮಾಡ್ಕೊಳಕ್ಕೆ ಹಕ್ಕಿದೆ. ನಾವು ಇವತ್ತಿನ ದಿನ ನಮಗೆ ಒಂದು ಅರ್ಥ ಇದೆಯಲ್ಲ, ಈ ಅರ್ಥ ಅನ್ನೋದು ಫ್ಲ್ಯಾಟ್ ಅಂತಲೂ ನಾವು ನಂಬೋದು. ಬಟ್ ಅದು ವೈಜ್ಞಾನಿಕವಾಗಲ್ಲ. ಸೊ ನಿಮಗೆ ನಂಬಿಕೆಗಳು ನಿಮ್ಗೆ ಏನು ಇಟ್ಕೋಬೋದು, ನಿಮ್ಮ ಹಕ್ಕಿದೆ. ಅದು ಕೂಡ ಆರ್ಟಿಕಲ್ 25 ಹಕ್ಕಿದೆ. ಬೇರೆ ಬೇರೆ ನಂಬಿಕೆಗಳಿರುತ್ತೆ. ಕೆಲವರು 3 ಕೋಟಿ ದೇವರಂತಾರೆ, ಕೆಲವರು 1 ದೇವರಂತಾರೆ, ಬೇರೆದಿರುತ್ತೆ. ಅದನ್ನು ನಾವು ಉಳಿಸ್ಕೊಡ್ತೀವಿ. ಬಟ್ ನನ್ನ ವ್ಯಾಖ್ಯಾನದ ಪ್ರಕಾರ ಸಂವಿಧಾನದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತ ಹೇಳ್ತಾರೆ. ನಾವು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಆದಷ್ಟು ವೈಚಾರಿಕವಾಗಿ ದತ್ತಾಂಶಗಳು ಹೇಳ್ಕೊಟ್ಟಷ್ಟು ನಾವು ಇನ್ನು ಭಾರತ, ಇನ್ನು ಕರ್ನಾಟಕ ಉತ್ತಮವಾದ ಸೂಪರ್ ಪವರ್ ಆಗೋ ಸಾಧ್ಯತೆಗಳಿರುತ್ತೆ. ಈ ಮೌಢ್ಯಗಳಿಂದನೇ ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ಕೆಲವು ಜನ ಶ್ರೇಷ್ಠ, ಕೆಲವರು ಕನಿಷ್ಠ, ಕೆಲವು ಜನ ಪಾಪಿಷ್ಠರು, ಕೆಲವು ಪುಣ್ಯವಂತರು, ಈ ಕೆಲವರು ಜನ ಹಳೆ ಜನ್ಮದ ಮೈಗೆ ಈ ಒಂದು ಮನಸ್ಥಿತಿಗಳು ಬರೋ ಸಾಧ್ಯತೆಗಳಿರುತ್ತೆ. ಅದನ್ನು ಬಿಟ್ಟು ಎಲ್ಲ ಮನುಷ್ಯರು ಸರಿ ಸಮಾನ ಅಂತ ಹೇಳೋದೇ ಒಂದು ವೈಜ್ಞಾನಿಕ ಮನೋಭಾವ. ಸೊ ನಾವು ವ್ಯಕ್ತಿಗಳನ್ನು ಬದಲಾಯಿಸೋಕೆ ಹೋಗ್ತಾ ಇಲ್ಲ, ವ್ಯವಸ್ಥೆನ ಒಂದು ಉತ್ತಮಗೊಳಿಸೋಕ್ಕೆ ಪ್ರಯತ್ನ. ಬಟ್ ಆದಷ್ಟು ಒಂದು ವೈಚಾರಿಕತೆ ಇದ್ದಷ್ಟು ಅದು ಇನ್ನೂ ಒಂದು ಮಾಹಿತಿ ಇಟ್ಕೊಂಡು ಸತ್ಯದ ಪರವಾಗಿ ನಾವು ಕೆಲಸ ಮಾಡ್ಬೋದು. ಅದು ಬಿಟ್ಟು ನಂಬಿಕೆಗಳು, ಫೇತ್ಗಳಿಂದ ಒಂದು ವ್ಯಕ್ತಿಗೂ ಒಂದು ಒಳ್ಳೆ ಫೀಲಿಂಗ್ ಬರ್ಬೋದು. ಆದರೆ ಇಂಥ ಅನಾಹುತ ನಡೆದಾಗ ನಮಗೆ ಭಾಳ ದುಃಖ ಆಗುತ್ತೆ. ಸರ್, ರಾಜ್ಯದಲ್ಲಿ ಮೊನ್ನೆ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ
ವಿಧಾನಸೌಧದ ಮುಂಭಾಗ ಭುವನೇಶ್ವರಿ ದೇವಿಯ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ. ಅದು ಎಲ್ರಿಗೂ ಕೂಡ ಖುಷಿಯಾದ ವಿಚಾರವೇ. ನೀವು ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ನಮಗೆ ಫಸ್ಟ್ ಆಫ್ ಆಲ್ ಸ್ಟ್ಯಾಚ್ಯೂ ಪಾಲಿಟಿಕ್ಸ್ ಅನ್ನು ನಾನು ಒಪ್ಪೋನಲ್ಲ. ನನಗೆ ಯಾರಿಗೆ ನಿಜವಾದ ಸ್ಟ್ಯಾಚ್ಯೂ ಅನ್ನೋದನ್ನು ಬಯಸಿದ್ರು ಅವ್ರಿಗೆ ಸ್ಟ್ಯಾಚ್ಯೂಗೆ ಯೋಗ್ಯರಲ್ಲ. ಯಾರು ಉತ್ತಮ ಕೆಲಸ ಮಾಡಿ ಸ್ಟ್ಯಾಚ್ಯೂ ಅನ್ನೋದು ಬಯಸಿಲ್ವೋ ಅಂಥವ್ರನ್ನ ಅನುಸರಿಸ್ಬೇಕು ಹೊರತು ನಾವು ಸ್ಟ್ಯಾಚ್ಯೂ ಮುಖಾಂತರ ಅವ್ರ ವಿಚಾರಗಳನ್ನ ನಾವು ತರ್ತಾ ಇಲ್ಲ. ನಾವು ಅವ್ರನ್ನ ವೈಯಕ್ತಿಕ ಹೀರೋ ಗ್ಲೋರಿಫಿಕೇಶನ್ ಮಾಡ್ತಾ ಇದ್ವಿ. ಅದು ಯಾರೇ ಇರ್ಬೋದು, ನಮ್ಮ ಮಾದರಿಗಳಾದ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಅವರ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಅದನ್ನು ಉತ್ತಮ ಸಮಾಜಕ್ಕೆ ನಾವು ತರಬೇಕು ಹೊರತು ಅವರ ಸ್ಟ್ಯಾಚ್ಯೂಯಿಂದ ಸುಮ್ಮನೆ ದುಂದು ವೆಚ್ಚ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ನಾನು ಸ್ಟ್ಯಾಚ್ಯೂ ಪಾಲಿಟಿಕ್ಸ್ ನಂಬೋನಲ್ಲ. ಅದರಿಂದ ಏನು ಅದು ಒಂದು ಸಮುದಾಯದ ಓಲೈಕೆ ಇರ್ಬೋದು ಹೊರತು ಅದೇನು ಉತ್ತಮ ಸಮಾಜಕ್ಕೆ ಏನು ಪ್ರಯೋಜನ ಇಲ್ಲ, ವೇಸ್ಟ್ ಆಫ್ ಮನಿ. ಆಮೇಲೆ ಎರಡನೇದಾಗಿ ಭುವನೇಶ್ವರಿ ವಿಚಾರ ಬಂದಾಗ ನಾನು ನೋಡಿ ಆದಷ್ಟು ನಾನು ಹೇಳಿದ್ದೀನಿ ವೈಜ್ಞಾನಿಕವಾಗಿ ನಂಬೋನು. ಭುವನೇಶ್ವರಿ ಅಂದಾಗ ನನಗೆ ಯಾವ ಕಾಲಘಟ್ಟದಲ್ಲಿದ್ದರೂ ನನಗೆ ಗೊತ್ತಿಲ್ಲ. ಅವರು ಕೂಡ ಕನ್ನಡಕ್ಕೆ ಏನು ಒಂದು ರೀತಿ ಕೊಡುಗೆ ನನಗೆ ಗೊತ್ತಿಲ್ಲ. ನನಗೇನು ಬೇಕು ಅಂದರೆ ಕನ್ನಡತನ, ಕರ್ನಾಟಕತನ, ಕನ್ನಡದಲ್ಲಿ ಶಿಕ್ಷಣ ಪಡೆದಿರೋರು, ಕನ್ನಡದ ಭಾಷೆಗಳು ಬರೋದು, ಕರ್ನಾಟಕಕ್ಕೆ ಬೇರೆ ಬೇರೆ ಥರ ಕನ್ನಡದ ಪರ, ಮತ್ತು ನಮ್ಮ ತುಳು, ಕೊಡವ, ಬ್ಯಾರಿ, ಲಂಬಾಣಿ, ಆದಿವಾಸಿ, ಅಲೆಮಾರಿ, ದಕ್ಕನಿ, ಉರ್ದು ಎಲ್ಲ ಭಾಷೆಗಳಿಗೆ ಏಳಿಗೆ ನಮಗೆ ಭಾಳ ಮುಖ್ಯ. ಸೊ ನನಗೆ ಕನ್ನಡದ ಪರವಾದ ಅನೇಕ ಯೋಜನೆಗಳು, ಕನ್ನಡದ ಶಿಕ್ಷಣ ಅಭಿವೃದ್ಧಿ ಮಾಡೋದು, ಶಿಕ್ಷಣ ಶಾಲೆ ಅಭಿವೃದ್ಧಿ ಮಾಡೋದು, ಕನ್ನಡ ಶಾಲೆನಲ್ಲಿ ಓದಿರೋರು, ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆನಲ್ಲಿ ಓದಿರೋರಿಗೆ ಒಂದು ಮೀಸಲಾತಿ ಸರ್ಕಾರದಲ್ಲಿ ಅಥವಾ ಸರ್ಕಾರದ ಕೆಲಸ ಸಿಗಬೇಕು ಅಂದರೆ ನೀವು ಕನ್ನಡದಲ್ಲೇ ಅಥವಾ ನೀವು ಕರ್ನಾಟಕ ಶಾಲೆ ಒಂದು ಸರ್ಕಾರಿ ಶಾಲೆಯಿಂದ ಓದಬೇಕು ಅನ್ನೋ ಒಂದು ಮಾನದಂಡಗಳು, ಅಥವಾ ಖಾಸಗಿ ವಲಯದಲ್ಲಿ ಸರೋಜಿನಿ ಮಹಿಷಿ ರಿಪೋರ್ಟ್ ತಕ್ಕಂಥ ಯೋಜನೆಗಳು, ಜನಸಂಖ್ಯೆ ಆಧಾರದ ಮೇಲೆ, ಜಾತಿನಲ್ಲಿ, ಲಿಂಗದಲ್ಲಿ. ಸೊ ಈ ರೀತಿಯೆಲ್ಲ ಕಾನೂನುಗಳು ನಾನು ನೋಡ್ತೀನಿ, ಬೋರ್ಡ್ಸ್ನಲ್ಲೂ ನಾವು ನೋಡ್ತೀನಿ. ಏನೇನು ರೀತಿ ನಾವು ಕಾನೂನವಾಗಿ ನಾವು ಕನ್ನಡ ಪರವಾದ ಯೋಜನೆ ನೀತಿಗಳು ತರ್ಬೋದು ಅಂತ ನೋಡ್ತು ನನಗೆ ಭುವನೇಶ್ವರಿಯಿಂದ ಅದು ಒಂದು ಸರ್ಕಾರಗಳು ಎಲ್ಲೋ ಒಂದು ಕಡೆ ಜನನ ಭಾವನೆಗಳಿಂದ ಜನರಿಗೆ ಒಂದು ರೀತಿ ಮಂಕುಬೂದಿ ಹಚ್ಚೋಕ್ಕೆ ಪ್ರಯತ್ನ ಅನ್ನೋಕೆ ಅನಿಸುತ್ತೆ ಹೊರತು ಅದರಿಂದ ಕನ್ನಡಕ್ಕೆ ಏನು, ನಮ್ಮ ಕರ್ನಾಟಕ ತನಕ್ಕೆ ಮತ್ತು ನಮ್ಮ ಕರ್ನಾಟಕದ ಭಾಷೆಗಳಿಗೆ ನನಗೆ ಅದರಿಂದ ಏನು, ಎಷ್ಟು ಮಟ್ಟಿಗೆ ಯೋಜನೆ ನೀತಿ ಜನರ ಜೀವನಕ್ಕೆ ಎಷ್ಟು ಅಭಿವೃದ್ಧಿ ಆಗೋದು ಗೊತ್ತಿಲ್ಲ. ಅದರಿಂದ ಒಂದು ಖರ್ಚಾಗತ್ತೆ, ಅದರಿಂದ ಇವರು ಕೂಡ ಒಂದು ಕನ್ನಡದ ಒಂದು ಶಾಲ್ ಹಾಕೊತಾರೆ, ಅದರಿಂದ ರಾಜಕಾರಣಿಗಳು ಅದರಿಂದ ನನಗೇನು ಕನ್ನಡತನ ಅನ್ನೋದು ಬೆಳೆಯಲ್ಲ. ಒಂದು ನಾನು ಅದನ್ನು ನಂಬದೇ ಇದ್ರು ಮತ್ತು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲೂ ಅದನ್ನು ಒಂದು ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಮತ್ತು ಕರ್ನಾಟಕ ಭಾಷೆಗಳ ಬಗ್ಗೆ ಭಾಳ ಪ್ರೀತಿ ಇದ್ರೂ ಕೂಡ ಭುವನೇಶ್ವರಿ ಅನ್ನೋದು ನಮಗೆ ಅದರ ಬಗ್ಗೆ ನಂಬಿಕೆ ಇಲ್ಲದೆ ಇರ್ಬೋದು. ಸೊ ನಾವು ಕರ್ನಾಟಕತನ ಅಂದಾಗ ಯಾವ ಮೌಢ್ಯ ಇಲ್ಲದೆ ವೈಜ್ಞಾನಿಕವಾಗಿ ಕನ್ನಡ ಮತ್ತು ಕರ್ನಾಟಕದವರ ಜೀವನ ನಾವು ಹೆಂಗೆ ಬೆಳೆಸ್ಬೋದು ಅಂತ ಆಲೋಚನೆ ಮಾಡಬೇಕು ಹೊರತು ಈ ಥರ ಒಂದು ನನಗೇನೋ ಒಂದು ಗಿಮಿಕ್ ಪಾಲಿಟಿಕ್ಸಿಂದ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ಆಧ್ಯಾತ್ಮಿಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಆಧ್ಯಾತ್ಮಿಕತೆ ಅಂದಾಗ ಅದು ಹೇಗೆ ವ್ಯಾಖ್ಯಾನಿಸ್ತೀರಾ ಸ್ವಾಮಿಯವರೇ? ನೀವು ಅದನ್ನು ವ್ಯಾಖ್ಯಾನ ಹೇಳಿ, ನೀವು ನಿಮ್ಮ ಪ್ರಕಾರ ಆಧ್ಯಾತ್ಮಿಕತೆಯ ವ್ಯಾಖ್ಯಾನ. ಯಾಕಂದರೆ ನಾನು ಆಧ್ಯಾತ್ಮಿಕತೆ ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲೂ ವ್ಯಕ್ತಿಯಾಗಿ ಅದನ್ನು ಮುಂದುವರ್ಸೋಕೆ ಅವ್ರಿಗೆ ಹಕ್ಕಿದೆ. ಅವರ ಆಧ್ಯಾತ್ಮಿಕತೆ ಅವ್ರವ್ರಿಗೆ ಸೇರಿದ್ದು. ನಾನಂತೂ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋಣ. ನನಗೆ ಏನು ಕಾಣಿಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕವಾಗಿ ನಂಬದಷ್ಟು ನಮ್ಮ ಮಾದರಿಗಳು ಯಾರಿದ್ದಾರೆ, ಬುದ್ಧ ಅನ್ನೋದು ಇಲ್ಲೇ ಬುದ್ಧನ ಒಂದು ಇದಿದೆ, ಸ್ಟ್ಯಾಚ್ಯೂ, ಒಂದು ಸಣ್ಣವಾದ ವಿಗ್ರಹ ಇದೆ. ಬುದ್ಧ ಅನ್ನೋರು ಯಾವ ದೇವರು ದಿನರ ಬಗ್ಗೆ ಹೇಳಿಲ್ಲ, ವೈಜ್ಞಾನಿಕ ಆಲೋಚನೆ ಹೇಳೋದು. ಬಾಬಾ ಸಾಹೇಬರು 22 ಅವರ ಒಂದು ಪ್ರತಿಜ್ಞೆಗಳಲ್ಲಿ ಭಾಳ ಅದ್ಭುತವಾದ ಪ್ರತಿಜ್ಞೆಗಳು. ಅವ್ರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಪ್ರತಿರೋಧ, ನೈತಿಕತೆ, ಪ್ರಾಮಾಣಿಕತೆ ಹೇಳಿದ್ರು ಹೊರತು ನಮಗೆ ಯಾವ ದೇವರನ್ನ ಉಲ್ಲೇಖ ಮಾಡಲಿಲ್ಲ. ನಮ್ಮ ಮಾದರಿಗಳು ತಂದೆ ಪೆರಿಯಾರಂತೂ ಅವ್ರು ನಾಸ್ತಿಕರು. ಅಲ್ಲಮ ಪ್ರಭು ಅಂತ ಅದ್ಭುತವಾದ ವ್ಯಕ್ತಿ, ದೇವರು ಸತ್ತೋಗ್ಯಾನೆ ಅಂತ ಹೇಳ್ತಾರೆ. ನಮಗೆ ನೋಡಿ ಇಷ್ಟೊಂದು ಅನಾಹುತ ಅನ್ಯಾಯಗಳು ನಡೆದಾಗ ನಮಗೆ ಯಾವ ಒಂದು ಸೂಪರ್ ನ್ಯಾಚುರಲ್ ಫೋರ್ಸ್ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ನಮ್ಮದೇ ಆದ ಶಕ್ತಿ, ನಮ್ಮದೇ ಆದ ವೈಜ್ಞಾನಿಕ ಮನೋಭಾವ, ನಮ್ಮದೇ ಆದ ವಿಚಾರಧಾರೆಗಳು, ನಮ್ಮದೇ ಆದ ಪ್ರಾಮಾಣಿಕತೆ, ನೈತಿಕತೆ, ಉತ್ತಮವಾದ ಬದುಕು, ಗೌರವ, ಘನತೆನ ನಾನು ನಂಬೋನು. ಸೊ ಆಧ್ಯಾತ್ಮಿಕತೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನಿಸ್ಬೋದು. ನನಗೆ ಅದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ವೈಜ್ಞಾನಿಕ, ವೈಚಾರಿಕ ಮತ್ತು ನೈತಿಕತೆ, ಪ್ರಾಮಾಣಿಕತೆ ಈ ಒಂದು ಉತ್ತಮವಾದ ವ್ಯಕ್ತಿಗಳಿಂದ ಕಲ್ತಿದ್ದೀನಿ. ಸೊ ಅದು ನಮಗೆ ಬೇಕಾಗತ್ತೆ ಅನಿಸುತ್ತೆ. ಓಕೆ, ಸರ್ಕಾರ ಓಲೈಕೆ ಮಾಡೋದಕ್ಕೋಸ್ಕರ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿದ್ರಿ. ಆದ್ರೆ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜನರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? 5 ಗ್ಯಾರಂಟಿಗಳು ನಾನು ತಪ್ಪು ಅಂತ ಯಾವತ್ತೂ ಹೇಳಿರೋ ನಾನು. 5 ಗ್ಯಾರಂಟಿಗಳು ಬೇಕು, ಬಟ್ ನಮ್ಗೆ 5 ಅಲ್ಲ, ನಮಗೆ ಇಡೀ ಸಂಪೂರ್ಣವಾಗಿ ಹಾಳಾಗಿರೋ ವ್ಯವಸ್ಥೆನ ಮತ್ತು ಸಮಾಜನ ಉತ್ತಮಗೊಳಿಸೋ ಒಂದು ಸಮಾಜ ನಮಗೆ ಬೇಕಿದೆ. 5 ಗ್ಯಾರಂಟಿಯಿಂದ ಉತ್ತಮ ಸಮಾಜ ಆಗಲ್ಲ.
5 ಗ್ಯಾರಂಟಿಯಿಂದ ಈ ಒಂದು ಆಳುವ ಇವತ್ತಿನ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿರ್ಬೋದು. ಬಟ್ ಆ 5 ಗ್ಯಾರಂಟಿ ಅನ್ನೋದು ಕೂಡ ಅದು ಇವತ್ತಿನ ದಿನ ನಿಲ್ಲಿಸಬೇಕು ಅಂತ ಮಾತಿದೆ. ಆ 5 ಗ್ಯಾರಂಟಿನೂ ಕೂಡ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ 5 ಗ್ಯಾರಂಟಿಯಿಂದ ನಮಗೆ ಒಂದು ಅಧಿಕಾರಕ್ಕೆ ಬರೋಕ್ಕೆ ಒಂದು ಸಾಧ್ಯ ಉಂಟು. ನಾನು ತಪ್ಪು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ಬೇಕಾಗಿರೋ ಮುಂದಿನ ಪೀಳಿಗೆಗೆ ಬೇಕಾಗಿರೋದು ಸಂವಿಧಾನ ಅಳವಡಿಸ್ಕೊಂಡು ಅರ್ಥ ಮಾಡ್ಕೊಂಡು ತರಬೇಕಾದ್ರೆ ಒಂದು ಸಮಾಜ ಅಂದರೆ ಎಲ್ಲ ರೀತಿ ಕ್ಷೇತ್ರಗಳಲ್ಲೂ ಹಾಳಾಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಪರಿಸರ ನಾಶ ಆಗ್ತಾ ಇದೆ, ನಮ್ಮ ಮಹಿಳಾ ಸಮಾನತೆ ಅನ್ನೋದಿಲ್ವಾ, ಎಷ್ಟೋ ರೇಪ್ಸು, ಬೇರೆ ಬೇರೆ ಸಮಸ್ಯೆಗಳಿದೆ, ಜಾತಿಯ ತಾರತಮ್ಯ ಇದೆ. ನಮಗೆ ಶಿಕ್ಷಣ ಮತ್ತು ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ ಬೇಕು. ನಮಗೆ ಕನ್ನಡದ ಪ್ರಾದೇಶಿಕತೆ ಭಾಳ ಮುಖ್ಯ ಇದೆ. ನಮಗೆ ರೈತರು, ಕಾರ್ಮಿಕರು ಮತ್ತು ನಮಗೆ ತೆರಿಗೆ ಅನ್ನೋದು GST ಅಥವಾ 15% ಬಸ್ ಫೇರಲ್ಲಿ ಹಾಕ್ತೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಶ್ರೀಮಂತರು ಯಾರು 50-20 ತಲೆಮಾರಷ್ಟಿದೆ ಅವ್ರು ಜಾಸ್ತಿ ಪಡೆದಿರೋ ನನ್ನಂತೂ ಜಾಸ್ತಿ ವಾಪಸ್ ಕೊಟ್ಟು ನಮ್ಮ ಸಮಾಜನ ಬೆಳೆಸ್ಬೇಕು. ಸೊ ನಮಗೆ ಮತ್ತೆ ಪೊಲೀಸ್ ಸುಧಾರಣೆ ಆಗಬೇಕು, ಒಂದು ಪ್ರಿಸನ್ ಸುಧಾರಣೆ ಆಗಬೇಕು. ಭಾಳ ದೊಡ್ಡ ಮಟ್ಟದ ನಮಗೆ ಒಂದು ಉತ್ತಮ ಸಮಾಜದ ಕನಸು ಇದ್ದರೆ ನಾವು ಒಂದು ಸ್ವಲ್ಪ ಕೆಲಸ ಮಾಡ್ಬೋದು. 5 ಸ್ಕೀಮ್ ತಂದ್ಬಿಡ್ತೀನಿ ಅಂದ್ಬಿಟ್ಟು ನಾವು ಉತ್ತಮ ಸಮಾಜ ಕಟ್ತೀವಿ ಅನ್ನೋದು ಸಾಧ್ಯ ಇಲ್ಲ. ನಾವೆಲ್ಲ ಒಂದು ಕನಸುಗಾರರು, ಆ ಕನಸು ತಕ್ಕಂತೆ ಅದನ್ನು ನನಸು ಮಾಡೋಕ್ಕೆ ಕೆಲಸ ಮಾಡೋರು. ಸೊ ನಮ್ಮ ಉದ್ದೇಶ ಅಧಿಕಾರಕ್ಕೆ ಬರೋದಲ್ಲ, ನಮ್ಮ ಊಟದ ಕಾಲಲ್ಲಿ ಓಡಾಡೋದಲ್ಲ. ನಮ್ಮ ಉದ್ದೇಶ ಒಂದು ಉತ್ತಮ ಸಮಾಜ ಕಟ್ಟೋದು. ಸೊ ಉತ್ತಮ ಸಮಾಜ ಕಟ್ಟೋಕ್ಕೆ 5 ಸ್ಕೀಮಿಂದ ಸಾಧ್ಯ ಇಲ್ಲ. ಭಾಳ ದೊಡ್ಡ ಪರಿವರ್ತನೆ, ಆ ಮನಸ್ಥಿತಿ ಬೇಕು. ಅದ್ರ ತಕ್ಕಂತೆ ಕೆಲಸ ಮಾಡೋರು ಆಗಬೇಕು. ಸೊ ಅದು ಸಾಧ್ಯ ಇದೆ. ಆ ಹಾದಿನಲ್ಲಿ ನಾವು ನಡಿಬೇಕು, ಆ ದಾರಿ ಕಡೆ ನಾವು ಹೋಗ್ಬೇಕು ಹೊರತು ನಾನೇನೋ ಒಂದು ಸ್ವಲ್ಪ 5 ಸ್ಕೀಮ್ ತಂದುಬಿಡ್ತೀನಿ, ಜನರಿಗೆ ಒಂದು ಸ್ವಲ್ಪ ಕಣ್ಣಿಗೆ ಮಣ್ಣಡಿಸ್ಬಿಟ್ಟು ಅಧಿಕಾರಕ್ಕೆ ಬಂದ್ಬಿಡ್ತೀನಿ, ಆಮೇಲೆ 1-2 ವರ್ಷ ಆದಮೇಲೆ ಏನು ಮಾಡದೆ ಕೂತಿರ್ತೀನಿ ಅಂದರೆ ಅದು ಯಾರು ಕೂಡ ಇಷ್ಟಪಡೋರಲ್ಲ. ಚಿತ್ರರಂಗದ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಫೈರ್ ಅನ್ನೋ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದೀರಾ. ಚಿತ್ರರಂಗದಲ್ಲಿ ಅಂಥದ್ದು ಏನಾಗ್ತಾ ಇದೆ? ಚಿತ್ರರಂಗ ಅನ್ನೋದು ಯಾವುದೇ ಕ್ಷೇತ್ರದಲ್ಲಿ ಬೇರೆ ಬೇರೆ ಥರ ಪವರ್ ಸ್ಟ್ರಕ್ಚರ್, ಪವರ್ ಪ್ಲೇಗಳಿರುತ್ತೆ. ಯಾರ್ಯಾರು ಆಳುವ ಶಕ್ತಿಗಳಿರ್ತಾರೋ ಅವ್ರವ್ರ ಮೂಗ್ ನೇರಕ್ಕೆ ಒಂದು ನಡೀತಾ ಇರುತ್ತೆ. ಎಷ್ಟೋ ಇದು ಬರೀ ಚಿತ್ರರಂಗ ಅಷ್ಟೇ ಅಲ್ಲ, ಎಷ್ಟೋ ಕಡೆ ಈ ರೀತಿ ಪವರ್ ಪ್ಲೇಗಳು ನಡೀತಾ ಇದೆ. ಚಿತ್ರರಂಗ ಅನ್ನೋದು ಯಾವಾಗ ಒಂದು ವ್ಯಾಪಾರದ ರಂಗ, ಮತ್ತು ಅದು ಕೂಡ ಅದರದ್ದೇ ಆದ ಒಂದು ಸಂವಿಧಾನ ಅಂತ ಹೇಳೋಕ್ಕಾಗಲ್ಲ. ಅದರದ್ದೇ ಆದ ಒಂದು ಅಲ್ಲಿ ಬೇರೆ ಬೇರೆ ಒಂದು ರೀತಿಯ ಡಿಪಾರ್ಟ್ಮೆಂಟ್ಸ್ ಇದ್ದು ಅವರೇ ಒಂದು ಅವರ ಮೂಗ್ ನೇರಕ್ಕೆ ಕೆಲಸ ಮಾಡೋದು. ಎಲ್ಲರೂ ಜೊತೆಗೆ ಸೇರಿ ಕೆಲಸ ಮಾಡಬೇಕು. ಬಟ್ ಕೆಲವರಿಗೆ ಜಾಸ್ತಿ ಪವರ್ ಇರುತ್ತೆ. ಅದು ಒಂದು ರೀತಿ ನಮಗೆ ಪ್ರೊಡ್ಯೂಸರ್ ಅಸೋಸಿಯೇಷನ್, ಫಿಲ್ಮ್ ಚೇಂಬರ್ ಆಗಿರ್ಬೋದು, ಆರ್ಟಿಸ್ಟ್ ಅಸೋಸಿಯೇಷನ್, ಡೈರೆಕ್ಟರ್ಸ್ ಅಸೋಸಿಯೇಷನ್, ಕೆಲವರಿಗೆ ಭಾಳ ಕಷ್ಟ ಆಗ್ತಾ ಇರುತ್ತೆ. ಅದು ವಿಮೆನ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು. ಅದಕ್ಕೆ ನಾನು 3Ws ಒಂದು ಫೈರ್ ಅಂತ ಶುರು ಮಾಡಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಏನಂದರೆ ಒಂದು ಸಮಾಜವಾದ ಮನಸ್ಥಿತಿ ಇರೋ, ಒಂದು ಸಮಾಜದ ವ್ಯವಸ್ಥೆ ಇರೋ ಚಿತ್ರರಂಗ ಬೇಕು. ಅದೇ ಇದ್ದಾಗ, ಒಳ್ಳೆ ರೈಟರ್ಸ್ ಇದ್ದಾಗ, ಮಹಿಳೆಯರಿಗೆ ತಕ್ಕಾದ ಒಂದು ಗೌರವ ಘನತೆ ಇದ್ದರೆ, ನಮ್ಮ ಕಾರ್ಮಿಕರ ಜೀವನ ಚೆನ್ನಾಗಾದರೆ, ನಾಳೆ ದಿನ ಸಿನಿಮಾ ರಂಗ ಇನ್ನೂ ಒಳ್ಳೆ ಪ್ರತಿಭಾವಂತರು ಸಿನಿಮಾ ರಂಗಕ್ಕೆ ಸೇರ್ತಾರೆ. ಇನ್ನೂ ಪ್ರತಿಭಾವಂತರು ಸಿನಿಮಾ ರಂಗ ಇನ್ನೂ ಉತ್ತಮಗೊಳ್ಳುತ್ತೆ. ಇನ್ನು ಕನ್ನಡಕ್ಕೆ ಒಂದು ಮಾದರಿ ಸಿನಿಮಾ ರಂಗ ಆಗುತ್ತೆ ಅಂತ ನಮ್ಮ ಆಲೋಚನೆ. ಸೊ ಇದು ನಮಗೆ ಸಿನಿಮಾ ರಂಗಕ್ಕೆ ಬೇಕಾಗಿರೋ ಒಂದು ಅಗತ್ಯ ಇರೋ ನಮ್ಮ ವ್ಯಾಖ್ಯಾನ, ನಮ್ಮ ಗ್ರಹಿಕೆ ಪ್ರಕಾರ ಒಂದು ಬೇಕಾಗಿರೋ ಒಂದು ಸಂಸ್ಥೆ. ಸೊ ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಧ್ವನಿ ಇದ್ದರೂ ಕೂಡ ಆ ಧ್ವನಿ ಹೊರಗೆ ಬರಕ್ಕೆ ಬಿಡದೆ ಅವ್ರ ಧ್ವನಿನ ನಿಶಬ್ದಗೊಳಿಸೋ ಒಂದು ಪ್ರಯತ್ನಗಳು ಇತ್ತು. ಅದೇನು ವ್ಯಕ್ತಿಗತವಾಗಲ್ಲ, ವ್ಯವಸ್ಥಿತವಾಗಿ ಅವ್ರು ನಿಶಬ್ದಗೊಳಿಸೋದಿತ್ತು. ಅವ್ರಿಗೆ ಒಂದು ಧ್ವನಿ ಜಾಸ್ತಿ ಆಂಪ್ಲಿಫೈ ಮಾಡೋಕ್ಕೆ ಮಹಿಳೆಯರು, ಕಾರ್ಮಿಕರು, ಬರಹಗಾರರು ನಾವು ಫೈರ್ ಶುರು ಮಾಡಿದ್ರು. ನಮ್ಮ ಕೆಲಸ ಮುಂದುವರಿಸ್ತಾ ಇದ್ದೀವಿ. ಓಕೆ ಸರ್, ಕೆಲ ದಿನಗಳ ಹಿಂದೆ ರಾಜ್ಯ ಸರ್ಕಾರದ ಮುಂದೆ CM ಸಿದ್ದರಾಮಯ್ಯನವರ ಮುಂದೆ ನಕ್ಸಲರು ಬಂದು ಶರಣಾಗ್ತಾರೆ. ಅವ್ರಿಗೂ ಕೂಡ ಒಂದಷ್ಟು ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದು ನಿಮ್ಮ ಒತ್ತಾಯ ಆಗಿರುವಂಥದ್ದು. ಏನೇನು ಕೊಡ್ಬೇಕು ಅವರಿಗೆ? ಫಸ್ಟ್ ಆಫ್ ಆಲ್, ನಾನು ಹಿಂಸೆಯನ್ನು ನಾನು ಒಪ್ಪಲ್ಲ. ನಾನು ಅಹಿಂಸಾ ಅಂತ ನನ್ನ ಹೆಸರು ತೊಗೊಂಡು ನಾನು ಯಾವಾಗಲೂ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕಾನೂನಲ್ಲಿ ಯಾವುದನ್ನು ಉಲ್ಲಂಘನೆ ಮಾಡದೆ, ಯಾವ ಒಂದು ಪ್ರಜಾಪ್ರಭುತ್ವ ಕೊಡೋ ಹಕ್ಕನ್ನು, ಆರ್ಟಿಕಲ್ 19 ಹೋರಾಟದ ಹಕ್ಕಾಗಿರ್ಬೋದು, ಎಲ್ಲ ಹಕ್ಕುಗಳ ಅಡಿಯಲ್ಲಿ ನಾವು ಒಂದು ಉತ್ತಮ ಕೆಲಸ ಮಾಡೋ ನನಗೆ ನಂಬಿಕೆ ಇರೋ ನಾನು. ಸೊ ನಾನು ಯಾವತ್ತೂ ಕೂಡ ನಕ್ಸಲರನ್ನು ಬೆಂಬಲಿಸಿಲ್ಲ, ನಾನು ಯಾವತ್ತೂ ಕೂಡ ನಕ್ಸಲರನ್ನು ಒಪ್ಪಿಲ್ಲ. ಅವರ ಮಾರ್ಗದರ್ಶಕರು ನಮ್ಗೆ ಯಾವತ್ತೂ ಅದು ದೇಶಕ್ಕೆ ಅಗತ್ಯ ಇಲ್ಲ ಅಂತ ಹೇಳಿರೋ ನಾನು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ವ್ಯಕ್ತಿನ ಒಂದು 4-5 ತಿಂಗಳ ಹಿಂದೆ ಒಂದು ಏನಂತ ಎನ್ಕೌಂಟರ್ ಅಂತ ಹೇಳಿಕೊಂಡು ಒಬ್ಬರನ್ನ ಸಾಯಿಸೋದು ಆಗಿದೆ ಅಂತ ನನಗೆ ಗೊತ್ತಿದೆ. ಅದು ಕೂಡ ನಮಗೆ ಯಾವ ಅಡಿಯಲ್ಲಿ ಬಂತು, ಅದು ಅವ್ರನ್ನ ವಾಪಸ್ ಕರ್ಕೊಂಬರೋದು, ಅವ್ರು ಸಬ್ಮಿಟ್ ಮಾಡೋಕ್ಕೆ ಅವಕಾಶ ಕೊಟ್ಟರು ಅಥವಾ ಉದ್ದೇಶಪೂರ್ವಕ ಸಾಯಿಸ್ತೋ, ಅದು ಒಂದು ತನಿಖೆ ಆಗಬೇಕು ನನ್ನ ಪ್ರಕಾರ. ಬಟ್ ಅದಾದಮೇಲೆ ಎಷ್ಟೋ ಜನ ಇವಾಗ ನಕ್ಸಲರು ಬಿಟ್ಬಿಟ್ಟು
ನಾವು ಮುಖ್ಯವಾಹಿನಿಗೆ ಬರ್ತೀನಿ ಅನ್ನೋದು ಒಳ್ಳೆ ಬೆಳವಣಿಗೆನೆ. ಆದರೆ ಅವ್ರದ್ದು ಅವ್ರನ್ನ ಮುಖ್ಯವಾಹಿನಿ ಕರ್ಕೊಳ್ಳೋ ಜೊತೆ ನಮ್ಮ ಆದಿವಾಸಿಗಳ ಪರವಾಗಿ, ನಮ್ಮ ಭೂರಹಿತ ವರ್ಗ, ನಮ್ಮ ಯಾರ್ಯಾರು ಶೋಷಿತ ವರ್ಗ, ಅವರ ಪರವಾಗಿ ಏನು ನ್ಯಾಯದ ಕಾನೂನುಗಳು ಕೊಡ್ತೀರಾ ಅನ್ನೋದು ಕೂಡ ನಮ್ಮ ನೀತಿಗಳು ಯೋಜನೆ ಭಾಳ ಮುಖ್ಯ ಆಗುತ್ತೆ. ನಕ್ಸಲವರು ಹೇಳೋದಲ್ಲ ಸರಿ ಅಂತೂ ಅಲ್ವೇ ಅಲ್ಲ, ಬಟ್ ಹೇಳೋದಲ್ಲ ತಪ್ಪು ಆಗದೆ ಇದ್ರೆ ಏನಾದರೂ ಉತ್ತಮವಾದ ಸಮಾಜ ದೃಷ್ಟಿನಲ್ಲಿ ಏನಾದರೂ ಕೆಲಸ ಇದ್ದರೆ ನೀವು ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳಿದೀವಿ ಅಷ್ಟೇ ಹೊರತು ಅವ್ರ ಬೇಡಿಕೆಗಳು ಏನಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಯಾವ ಒಬ್ಬ ನಕ್ಸಲು ಕೂಡ ನನಗೆ ಯಾವುದೂ ಲೈಫಲ್ಲಿ ಸಂಪರ್ಕ ಇದ್ದಿಲ್ಲ. ನಮಗೆ ಯಾವ ಶಸ್ತ್ರಾಸ್ತ್ರ ಬಳಸಬೇಕು ಅನ್ನೋದು ನನ್ನ ಪ್ರಕಾರ ನೀವು ಶಸ್ತ್ರಾಸ್ತ್ರ ಅಡಿಯಲ್ಲಿ ನೀವು ಪ್ರಜಾಪ್ರಭುತ್ವನ ಉತ್ತಮಗೊಳಿಸೋಕ್ಕೂ ಆಗಲ್ಲ, ಯಾರೂ ಕೂಡ ಮಾಡುವೂ ಇಲ್ಲ, ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಮಾಡಲೂಬಾರದು. ಕಾಡುಗೊಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಹೋರಾಟಗಳನ್ನ ಮಾಡ್ಕೋತಾ ಇದ್ದೀರಿ. ಸರ್ಕಾರ ಅದನ್ನ ಕನ್ಸಿಡರ್ ಮಾಡ್ತಾ ಎಲ್ಲಿ ತನಕ ಬಂದಿದೆ? ಮಾಡಿದೆ. ನಮಗೆ ಕಾಡುಗೊಲ್ಲರು ಅನ್ನೋರು ಒಂದು ಸಮುದಾಯ ಆಗಿ ಅವರ ಒಂದು ಬುಡಕಟ್ಟು ಸಮುದಾಯ, ಅವ್ರದೇ ಒಂದು ಕನ್ನಡ ಮಾತಾಡೋ ಬುಡಕಟ್ಟು ಸಮುದಾಯ, ಒಂದು ವಿಶೇಷವಾದ ಜುಂಜಪ್ಪ, ಜಂಪಣ್ಣ, ಎತ್ತಪ್ಪ, ಕಾಟಪ್ಪ, ಅವ್ರದೇ ಆದ ಸಾಂಸ್ಕೃತಿಕ ಪ್ರಪಂಚ ಇದೆ. ಅವರು ಒಂದು ವಿಶೇಷವಾಗಿ ಅವರು ಒಂದು ಬೇರೆ ಬೇರೆ ಕಡೆ ಒಂದು ತಾಂಡ ಅಂತ ಕರೆಯೋದು ಲಂಬಾಣಿ, ಬಟ್ ಇದು ಒಂದು ಅವ್ರದೇ ಆದ ಒಂದು ಜಾಗಗಳು, ವಿಶೇಷವಾದ ಸಾಂಸ್ಕೃತಿಕ ಪ್ರಪಂಚ. ಅವರನ್ನು 2018ರಲ್ಲಿ ನಾವು ಒಂದು ಇದಕ್ಕೆ ಸೇರಿಸಿದ್ವಿ, ಜಾತಿ ಪಟ್ಟಿನಲ್ಲಿ. ಅದು ಕಾಡುಗೊಲ್ಲ ಹೋರಾಟದವರೇ ನಮ್ಮ ಜೊತೆಗೆ ಸೇರಿಕೊಂಡು ನಾವು ಅವ್ರ ಜೊತೆ ಕೈ ಜೋಡಿಸಿ ಅವರು ಒಂದು ಗುರುತಿಸ್ತೀವಿ ಜಾತಿ ಪಟ್ಟಿನಲ್ಲಿ ಕಾಡುಗೊಲ್ಲ ಅಂತ ಒಂದು ಸಮುದಾಯ. ಸೊ ಕಾಡುಗೊಲ್ಲ ಅಂತ ಒಂದು ಸಮುದಾಯ ಗುರುತಿಸಿದ ಮೇಲೆ ಅವರಿಗೆ ST ಸ್ಥಾನಮಾನ ಬೇಕು ಅಂತ ನಾವು ಫೈಟ್ ಮಾಡ್ತಾ ಇದ್ವಿ. ST ಆದಿವಾಸಿ ಸ್ಥಾನಮಾನ, ಯಾಕಂದ್ರೆ ಅವ್ರು ಬುಡಕಟ್ಟು ಸಮುದಾಯ. ಜನ ಹೇಳ್ತಾರೆ ಅವರಿಲ್ಲ ಊರಿನಲ್ಲಿ ಇದ್ದಾರೆ ಅಂತ. ಇಲ್ಲ, ಅವ್ರು ಊರ ಆಚೆ ಇರೋರವರಲ್ಲ, ಬಟ್ ಅವರೆಲ್ಲ ಒಂದು ಕುರಿ ಮೇಯಿಸೋರಲ್ಲ, ಬಟ್ ಅವರು ಒಂದು ಊರೇ ಬೆಳ್ಕೊಂಡಿರೋದ್ರಿಂದ ಅವರ ಒಂದು ಊರಿನ ಒಂದು ಸ್ವಲ್ಪ ಔಟ್ಸ್ಕಟ್ಸ್ನಲ್ಲಿ ಇರ್ತಾರೆ. ಅವರು ಒಂದು ಬುಡಕಟ್ಟು ಸಂಸ್ಕೃತಿ ಅಂದಾಗ ಅವರು STನಲ್ಲಿ ಸೇರಿಸ್ಬೇಕಾಗಿರೋ ಒಂದು ಯೋಗ್ಯತೆ ಇದೆ ಮತ್ತು ಎಲ್ಲ ಕ್ವಾಲಿಫಿಕೇಷನ್ ಇದೆ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ. ಆದರೆ ಈ ಅದನ್ನು STಗೆ ಸೇರಿಸ್ಬೇಕಂದ್ರೆ, ಯಾವುದೇ ಸಮುದಾಯ STಗೆ ಸೇರಿಸ್ಬೇಕು ಅಂದರೆ ಕೇಂದ್ರ ಸರ್ಕಾರ ಅದಕ್ಕೆ ಶಿಫಾರಸು ಮಾಡೋದು. ನಾವು ಶಿಫಾರಸು ಮಾಡಿದ್ರೆ ಕೇಂದ್ರ ಸರ್ಕಾರ ಅದು ಒಪ್ಪಿಗೆ ಮಾಡಬೇಕು. ರಾಜ್ಯ ಸರ್ಕಾರ ಸೇರ್ಸೋಕ್ಕಾಗಲ್ಲ. ರಾಜ್ಯ ಸರ್ಕಾರ ಅದಕ್ಕೆ ನಿಮಗೆ ಬೇಕಾದ್ರೆ 2018ರಲ್ಲಿ ನಿಮಗೆ ಒಂದು ಕಾಡುಗೊಳ್ಳರಿಗೆ ಒಂದು ಗುರುತು ಅನ್ನೋದು ಮಾಡ್ಬೋದು. ಅವರು ಒಂದು ಜಾತಿ ಪಟ್ಟಿನಲ್ಲಿ ಸೇರಿಸ್ಬೋದು, ಬಟ್ ಯಾವ ಜಾತಿ ಅಂದರೆ ಅವ್ರು ಪ್ರವರ್ಗ 1ರಲ್ಲಿ ಸೇರಿಸ್ತಾರೆ. ನಮಗೆ ಇವರು ಒಂದು ಆದಿವಾಸಿ ಅಂದಾಗ ಇವರು STನಲ್ಲಿ ಸೇರಿಸ್ಬೇಕು ಅಂತ ನಾವು ಕೇಂದ್ರ ಸರ್ಕಾರದ ಒತ್ತಡ ಆಗ್ತಾ ಇದ್ದೀವಿ. ಆ ಹೋರಾಟ ನಡೀತಾ ಇದೆ. ನಮಗೆ ಎಲ್ಲ ಅನೇಕ ಸಮುದಾಯಗಳಿದ್ದಾವೆ, ನಮ್ಮ ನೂರಾರು, ಬಹುಶಃ ಸಾವಿರಾರು, ಅಟ್ಲೀಸ್ಟ್ 100 ಸಮುದಾಯಗಳಿದ್ದಾವೆ. ಯಾರ್ಯಾರು ನಿಜವಾಗ್ಲೂ SCನಲ್ಲಿ ಸೇರಿಸ್ಬೇಕು, STನಲ್ಲಿ ಸೇರಿಸ್ಬೇಕು, ಪ್ರವರ್ಗ 1ನಲ್ಲಿ ಒಳ ಮೀಸಲಾತಿ, ಪ್ರವರ್ಗ 2ನಲ್ಲಿ ಒಳ ಮೀಸಲಾತಿ. ಸೊ ಸಾಮಾಜಿಕ ನ್ಯಾಯ ದೃಷ್ಟಿನಲ್ಲಿ ಇವೆಲ್ಲ ಈ ಪ್ರಶ್ನೆಗಳು ನಾವು ಅಂಕಿಅಂಶಗಳು, ಕುಲಶಾಸ್ತ್ರ ಅಧ್ಯಯನ, ದಾಖಲೆ, ಪುರಾವೆ ಅಡಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಬೇಕು ಹೊರತು ನಮ್ಮ ಮೂಗ್ ನೇರಕ್ಕೆ ನಾನು ಆ ಸಮುದಾಯದವನು, ನಾನು ಒಂದು ಪಂಚಮಶಾಲಿ ಅನ್ನೋ ಕಾರಣಕ್ಕೆ ನನಗೆ ಬ್ಯಾಕ್ವರ್ಡ್ ಸ್ಟ್ಯಾಟಸ್ ಬೇಕು ಅಂತ ನಾನು ಒಪ್ಪಲ್ಲ. ನೀವು ಯಾವ ಬ್ಯಾಕ್ವರ್ಡ್ ಸ್ಟ್ಯಾಟಸ್ ಅಡಿಯಲ್ಲಿ ನೀವು ಬರಬೇಕು ಅಂದರೆ ನಿಮಗೆ ದಾಖಲೆ ಇರಬೇಕು, ಆ ಥರ ಒಂದು ಎವಿಡೆನ್ಸ್ ಇರಬೇಕು, ಆ ಥರ ಸ್ಟಡಿ ಇರಬೇಕು. ನಾವು ಜನಸಂಖ್ಯೆಯಲ್ಲಿ ಇಟ್ಕೊಂಡು ನಾವು ಬ್ಯಾಕ್ವರ್ಡ್ ಸ್ಟ್ಯಾಟಸ್ ಬಂದರೆ ನಾವು ಬೆಳಿತೀವಿ ಅಲ್ಲ. ಈ ಒಂದು ಸಾಮಾಜಿಕ ನ್ಯಾಯದಲ್ಲಿ ನೀವು ಎಷ್ಟು ಪಡೆದಿದ್ದೀರಾ ಸಾಮಾಜಿಕವಾಗಿ ಅನ್ನೋ ಆಧಾರದ ಮೇಲೆ ನೀವು ನಿಂತಿರ್ತೀರಾ, ಅದಕ್ಕೆ ತಕ್ಕಂತೆ ನೀವು ಕೊಡಬೇಕು. ಸೊ ಕಾಡುಗೊಳ್ಳರು ನಮ್ಮ ವ್ಯಾಖ್ಯಾನದ ಪ್ರಕಾರ ಬುಡಕಟ್ಟಾಗಿರೋ ಯೋಗ್ಯತೆ ಇದೆ ಅವರು ST ಆಗೋದು. ಎಲ್ಲಿಯ ಚಿಕಾಗೋ, ಎಲ್ಲಿಯ ಚಿತ್ರದುರ್ಗ. ನೀವು ಅಮೆರಿಕದಲ್ಲಿ ಸಿಟಿಸನ್ಶಿಪ್ ಸಿಕ್ಕಿದ್ರು ಕೂಡ ಭಾರತಕ್ಕೆ ಬಂದು ಕರ್ನಾಟಕದಲ್ಲಿ ನೆಲೆಸಿ ಇಲ್ಲಿರುವಂತಹ ಎಷ್ಟೋ ಜನರಿಗೆ ಈ ರೀತಿ ಹೋರಾಟಗಳ ಮೂಲಕ ಸಹಾಯ ಮಾಡ್ತಾ ಇರುವಂಥದ್ದು. ಯಾಕೆ ನೀವು ಈ ನಿರ್ಧಾರವನ್ನು ಕೈಗೊಂಡಿದ್ದು ಸರ್? ಯಾಕಂದ್ರೆ ಅಮೆರಿಕದಲ್ಲಿ ಹುಟ್ಟಿ ಬೆಳೆದಂಥವ್ರು ಒಂದು ಕಡೆ ಚಿತ್ರರಂಗದಲ್ಲೇ ಇದ್ದುಕೊಂಡು ಹಾಗೆ ಹೋಗ್ಬೋದಾಗಿತ್ತು ಅನ್ನೋದಿತ್ತು. ಆದರೆ ಅದನ್ನೆಲ್ಲವನ್ನ ಮೀರಿ ಕಂಪ್ಲೀಟ್ಲಿ ಚೇಂಜ್ ನಿಮ್ಮ ಲೈಫು. ಯಾಕೆ ಈ ಚೇಂಜಸ್ಸು? ಏನು ಕಾರಣ? ಏನು? ಸೌಮ್ಯ ಅವರೇ, ನಾನು ಲೈಫ್ ಚೇಂಜ್ ಆಗಿಲ್ಲ. ನಾನು ಅಮೆರಿಕದಲ್ಲಿ ಹುಟ್ಟು ಬೆಳೆದಿರೋದು ನಿಜ. ಹೌದು. ಅಲ್ಲೇ ಓದಿ ಅಲ್ಲೇ ಸ್ಟಡಿ ಮಾಡಿದ್ರು ಕೂಡ ನಾನು ಕರ್ನಾಟಕಕ್ಕೆ ಪ್ರತಿ 3 ತಿಂಗಳು ರಜಾ ಟೈಮ್ನಲ್ಲಿ ನಾನು ಕರ್ನಾಟಕಕ್ಕೆ ಬರ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ. ನನ್ನ ಕನ್ನಡದ ಮೇಲೆ ಭಾಳ ಪ್ರೀತಿ ಇತ್ತು ಚಿಕ್ಕ ವಯಸ್ಸಿನಲ್ಲಿ. ಕರ್ನಾಟಕತನ, ನಾನು ಕೂಡ ಕರ್ನಾಟಕದವನು ಅಂತ ಚಿಕ್ಕ ವಯಸ್ಸಿಂದ ನನಗೆ ಅನಿಸ್ತಾ ಇತ್ತು. ಅಮೆರಿಕದಲ್ಲಿ ಬದುಕಿದ್ರು ಕೂಡ ಆ ಒಂದು 2 ಸಮಾಜದಲ್ಲಿ 2 ದೋಣಿನಲ್ಲಿ ನಾನು ಕಾಲಿಟ್ಟಿದ್ದೆ. 22 ವರ್ಷ ನನಗೆ ಕಾಲೇಜ್ನಲ್ಲಿ, ಹೈಸ್ಕೂಲ್ನಲ್ಲೂ ಕೂಡ ನನಗೆ ಅನಿಸಿತ್ತು ನಾನು ಕರ್ನಾಟಕಕ್ಕೆ ಹೋಗಿ ನಾನು ಸೇವೆ ಮಾಡಬೇಕು ಅಂತ ನನಗೆ ಅನಿಸ್ಬಿಡ್ತು. ಯಾಕಂದರೆ ಕನ್ನಡದಲ್ಲಿ ಬದುಕಬೇಕು, ಸೇವೆ ಮಾಡಬೇಕು ಅಂತ ನನಗೆ ಅನಿಸಿತ್ತು. ಮತ್ತು ನಾನು ಕೂಡ ಯಾವಾಗಲೂ ಆಂತರಿಕವಾಗಿ ನನಗೆ ಅನಿಸ್ತಾ ಇತ್ತು, ನನಗೆ ಯಾಕೆ ಇಷ್ಟೊಂದು ಸಿಕ್ಕಿದೆ, ಬೇರೆಯವ್ರಿಗೆಲ್ಲ ಯಾಕೆ ಇಷ್ಟು ಕಡಿಮೆ, ಇದು ಏನೋ ಒಂದು ಅನ್ಯಾಯದ ಒಂದು ವ್ಯವಸ್ಥೆ, ಇದು ನನಗೇ ಸಿಗಬೇಕಾಗಿದೆ.
ಜಾತಿನಲ್ಲೂ ಸಿಕ್ಕಿದೆ, ಲಿಂಗದಲ್ಲೂ ಸಿಕ್ಕಿದೆ, ಆರ್ಥಿಕವಾಗೂ ಸಿಕ್ಕಿದೆ, ಶಿಕ್ಷಣದಲ್ಲೂ ಸಿಕ್ಕಿದೆ, ಆರೋಗ್ಯದಲ್ಲೂ ಸಿಕ್ಕಿದೆ, ತಂದೆ ತಾಯಿ ಪ್ರೀತಿನೂ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ನಾನು ಒಬ್ಬನಿಗೆ ಸಿಗ್ತಾ ಇರಬೇಕು. ಇಲ್ಲಿ ನಾನು ಕರ್ನಾಟಕಕ್ಕೆ ಬಂದಾಗ ಎಷ್ಟೋ ಒಂದು ಸಮಸ್ಯೆಗಳಿದೆ, ಎಷ್ಟೋ ಬಡತನ ಇದೆ, ಎಷ್ಟೋ ತಾರತಮ್ಯಗಳಿದೆ, ಇದು ಹಿಂಗೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ನಾನು 20 ವರ್ಷದ ಹಿಂದೆ ನಾನು ಒಂದು ರಂಗಭೂಮಿ ಮುಖಾಂತರ ಸೇವೆ ಮಾಡಬೇಕು ಅಂತ ನಾನು ಅಮೇರಿಕ ಬಿಟ್ಟು ಕರ್ನಾಟಕಕ್ಕೆ ಒಂದು ಸ್ಕಾಲರ್ಶಿಪ್ನಲ್ಲಿ ಬಂದೆ. ಬೇರೆ ಬೇರೆ ಕಡೆ ನಾನು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಇದ್ದೆ. ಬೀದಿ ನಾಟಕಗಳು, ನಾನೇ ನಾಟಕ ನಿರ್ದೇಶನ ಮಾಡೋದಾಗಿರ್ಬೋದು, ಗುಂಡಲ್ಪೇಟೆ, ಧಾರವಾಡ, NST ಬೆಂಗಳೂರು ಜೊತೆ ಸೇರ್ಕೊಂಡಿದ್ದೆ, ನೀನಾಸಂ ಜೊತೆ ಕೆಲಸ ಮಾಡಿದ್ದೆ, ತುಳು ಯಕ್ಷಗಾನ ಮಾಡ್ತಾ ಇದ್ದೆ ಅಂತ ಸ್ಟಡಿ ಮಾಡ್ತಾ ಇದ್ದೆ, ಎಲ್ಲ ಅಧ್ಯಯನ ಮಾಡ್ತಾ ಇದ್ದೆ. ನಾನು ಬಂದ್ಬಿಟ್ಟು ನಾನೇ ಆಕ್ಟರ್ ಆಗಬೇಕು ಅಂತ ಯಾವತ್ತೂ ನಾನು ಚಿಕ್ಕ ವಯಸ್ಸಲ್ಲಿ ಏಕಪಾತ್ರ ಅಭಿನಯ ಎಲ್ಲ ಮಾಡಿದ್ದೆ, ಬಟ್ ನಾನೇ ಆಕ್ಟರ್ ಆಗಬೇಕು ಅಂತ ಯಾವತ್ತೂ ಬಯಸಿರೋನಲ್ಲ. ನಾನು ರಂಗಭೂಮಿ ಮುಖಾಂತರ ಹೆಂಗೆ ಉತ್ತಮ ಸಮಾಜ ಕಟ್ಟಬಹುದು ಅಂತ ಮರಾಠಿ ನಾಟಕಗಳು, ಬೆಂಗಾಲಿ ನಾಟಕಗಳೆಲ್ಲ ಸ್ಟಡಿ ಮಾಡಿಕೊಂಡು ನಾನು ಡಿಗ್ರಿ ಎಲ್ಲ ಮಾಡಿದ್ದೆ. ಅದರ ಜೊತೆ ಎಲ್ಲ ಬೇರೆ ಬೇರೆ ಭಾರತದ ಬಗ್ಗೆ ಸ್ಟಡಿ ಮಾಡಿ ಅದಾದಮೇಲೆ ನನಗೆ ಚಳುವಳಿಗಳು ನನಗೆ ಪರಿಚಯ ಇರಲಿಲ್ಲ ಸೌಮ್ಯ ಅವರೇ. ನಾನು ಒಬ್ಬನೇ ಬಂದಿದ್ದೆ ಇಂಡಿಯಾಗೆ 20 ವರ್ಷದ ಹಿಂದೆ. ನಾನು ಒಂಥರ ಹುಡುಕ್ತಾ ಇದ್ದೆ, ಒಂದು ಸ್ಟಡಿ ಮಾಡೋಕ್ಕೆ, ಬೀದಿ ನಾಟಕಗಳು ಕೆಲಸ ಮಾಡ್ತಾ ಇದ್ದೆ. ಚಳುವಳಿಗಳು ನನಗೆ ಗೊತ್ತಿರಲಿಲ್ಲ. ಬೈ ಚಾನ್ಸ್ ಆಗಿ ನರೇಂದ್ರ ಬಾಬು ಮತ್ತು ಬೇರೆ ಬೇರೆಯವರಿಂದ, ಕಿಶೋರು, ಸುಮನ, ಅಗ್ನಿಶ್ರೀಧರಿಂದ ನನಗೆ ಆ ದಿನಗಳು ಒಂದು ಅವಕಾಶ ಸಿಕ್ತು. ನನಗೆ ಎಷ್ಟೋ ಒಂದು ಸಿನಿಮಾಗಳು ಅವಾಗ ಎಷ್ಟೋ ಅಂದರೆ ಕೆಲವು ಸಿನಿಮಾಗಳು ಬಂದಿತ್ತು ಅವಾಗ, ಬಟ್ ಸಿನಿಮಾಗಳು ಮಾಡೋಕ್ಕೆ ನಾನು ಬರಲಿಲ್ಲ. ಏನೋ ಬಂತು, ಒಂದು ಪ್ರಯತ್ನ ಪಡೋಣ ಅಂತ ಮಾಡಿದೆ. ಅವರಿಂದ ನನಗೆ ಆ ಸಿನಿಮಾ ಹಿಟ್ ಆಯಿತು, ಅವರೆಲ್ಲರಿಂದ. ಮತ್ತು ನನಗೂ ಒಂದು ಅವಕಾಶ ಸಿಕ್ತು, ಒಂದು ಸ್ವಲ್ಪ ಸಿನಿಮಾ ಮಾಡಿದೆ. ಬಟ್ ಸಿನಿಮಾ ನನಗೆ ಡಿಟೂರ್ ಆಯಿತು ಸ್ವಾಮಿ ಅವರೇ. ನಾನು ಉದ್ದೇಶ ಬಂದಿದ್ದೆ ಸೇವೆ ಮಾಡಬೇಕು ಅಂತ, ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಇವಾಗ. ಹಾಗಾದರೆ ಸಿನಿಮಾಗೆ ಬಂದಿದ್ದು ನೀವು ಬೈ ಆಕ್ಸಿಡೆಂಟ್. ಸಿನಿಮಾ ಬಂದಿದ್ದು ಬೈ ಆಕ್ಸಿಡೆಂಟ್, ಚಳುವಳಿ ಸೇವೆ ಬಂದಿದ್ದು ಬೈ ಚಾಯ್ಸ್. ಓಕೆ, ಈಗ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾತಾಡೋದಾದ್ರೆ ಸರ್, ಆ ದಿನಗಳು ಚೇತನ್ ಅಂತಾನೆ ನಿಮ್ಮನ್ನ ಕರೆಯುವಂಥದ್ದು. ಅದಾದ್ಮೇಲೆ ನೀವು ಚೇತನ ಅಹಿಂಸಾಗಿ ಇವಾಗ ಒಂದಷ್ಟು ಆಲೋಚನೆಗಳು, ಯೋಚನೆಗಳು, ನಿರ್ಧಾರಗಳು ಎಲ್ಲವೂ ಬದಲಾಗಿದೆ. ಮೈನಾ 2 ರೆಡಿ ಆಗ್ತಿದೆಯಾ ಸರ್? ನಾಗಶೇಖರ್ ಅವರು ಭಾಳ ಚೆನ್ನಾಗಿ ಮಾಡಿದರು. ನನಗೆ ಚಾನ್ಸ್ ಕೊಟ್ಟಿದ್ದೆ ನಾಗಶೇಖರ್ ಅವರು. ಮತ್ತು ಅವ್ರದ್ದೇ ಆ ಕಾನ್ಸೆಪ್ಟು ಬರೆದು ಅವರು ಭಾಳ ಭಾವನೆಗಳು, ನನಗೆ ಉತ್ತಮ ಸಿನಿಮಾ ಅಂದರೆ ಭಾವನೆಗಳಿಗೆ ಎಷ್ಟು ಹತ್ತಿರ ಆಗುತ್ತೆ ಅನ್ನೋದು ನನಗೆ ಉತ್ತಮ ಸಿನಿಮಾ ಅಂತ. ಕರೆಕ್ಟ್. ಇದರಲ್ಲಿ ಎಷ್ಟು ಅವಾರ್ಡ್ ಗೆಲ್ಲುತ್ತೋ, ಎಷ್ಟು ದುಡ್ಡು ಮಾಡ್ಕೊಳ್ಳುತ್ತೋ, ಎಷ್ಟು ಖರ್ಚು ಮಾಡಿದಾರೋ, ಅಥವಾ ಎಷ್ಟು ಸೂಪರ್ ಸ್ಟಾರ್ ಇರೋದು ಅಲ್ಲ, ಎಷ್ಟು ಭಾವನೆಗಳಿಗೆ ಹತ್ತಿರ ಆಗತ್ತೆ ಅನ್ನೋದು ನಾನು ಗ್ರಹಿಸ್ತೀನಿ. ಅದು ನನ್ನ ವ್ಯಾಖ್ಯಾನ. ಭಾವನೆಗಳಿಗೆ ಭಾಳ ಹತ್ತಿರ ಆಗಿರೋ ಸಿನಿಮಾ ನಾನು ಮಾಡಿರೋ ಸಿನಿಮಾಗಳಲ್ಲಿ ನನಗೆ ಭಾಳ ಇಷ್ಟವಾದ ಸಿನಿಮಾ ಮೈನಾನೇ. ಆ್ಯಂಡ್ ಅದು ನಾಗಶೇಖರ್ ಎಲ್ಲ ಕ್ರೆಡಿಟ್ ಹೋಗೋದು ನಾಗಶೇಖರ್. ಅಥವಾ ನಿರ್ಮಾಪಕರು ಅವರು ಕೂಡ, ಕುಮಾರ್ ಅವರು ಭಾಳ ಖರ್ಚು ಮಾಡಿ ರಿಸ್ಕ್ ತೊಗೊಂಡ್ರು. ಬಟ್ ನಾಗಶೇಖರ್ ಅವರು ಅದನ್ನು ಭಾಳ ಉತ್ತಮವಾಗಿ ಮಾಡಿ ಅದನ್ನು ನನಗೆ ಆ ಚಾನ್ಸ್ ಕೊಟ್ಟಿದ್ದೇ ದೊಡ್ಡದು. ಬಟ್ ಅಫ್ಕೋರ್ಸ್ ನನಗೆ ಬೇರೆ ಬೇರೆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಇದೆ. ಯಾರಾದರೂ ಕಡಿಮೆ ಸಿನಿಮಾ ಮಾಡಿದ್ದಾರೆ ಅಂದರೆ ನಾನೇ. ಅದು 18 ವರ್ಷಗಳಲ್ಲಿ. ಯಾರಾದರೂ ಜಾಸ್ತಿ ಸಿನಿಮಾ ಬಿಟ್ಟಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ ಅಂದರೂ ಕೂಡ ನಾನು. 100 ಸಿನಿಮಾಗಳು ನಾವು ರಿಜೆಕ್ಟ್ ಮಾಡಿದ್ದೀವಿ. ನನಗೆ ಸಿನಿಮಾ ಅಂದರೆ ಅದು ನನಗೆ ಕನ್ವಿನ್ಸ್ ಆಗಿಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಬಟ್ ನನಗೆ ಮೈನಾ ಅಂತ ಕತೆ ಕೇಳಿದ ತಕ್ಷಣ ನನಗೆ ಅನ್ಸ್ಬಿಟ್ಟು ಎಂಥ ಅದ್ಭುತ ಕತೆ ಇದು. ಆ್ಯಂಡ್ ಅದು ಭಾಳ ಕ್ರಿಯೇಟಿವ್ ಆಗಿ ಮಾಡಿದರು. ದೂದ್ ಸಾಗರದಲ್ಲೂ ಭಾಳ ಅದ್ಭುತವಾಗಿತ್ತು. ಅದು ನಾಗಶೇಖರನ್ನೇ ಕೇಳಿ ಅವ್ರ ಕತೆ ಹೇಳಿದಾಗ ಆ ಇಮ್ಯಾಜಿನೇಷನ್ನಲ್ಲಿ ಅವ್ರು ಸಾಯ್ತಾರೆ, ಕೊನೆಗೆ ಅವ್ರು ಬದುಕಬೇಕು ಅಂತ ಇತ್ತು ಅವರಿಬ್ಬರು ಕ್ಲೈಮ್ಯಾಕ್ಸ್ನಲ್ಲಿ. ಓಕೆ, ಅದು ನನ್ನ ಕತೆ ಹೇಳಿದಾಗ ಅವ್ರು ಹೇಳಿದ್ರು. ಅವಾಗ ನಾವು ಶೂಟಿಂಗ್ ಮಾಡಿದಾಗ ಅದೇ ಒಂಥರ ಇಮ್ಯಾಜಿನೇಷನ್, ಅವ್ರಿಬ್ರು ಸಾಯ್ತಾರೆ, ಆಮೇಲೆ ಅವರಿಬ್ರು ಬದುಕೊಂತಾರೆ ಅಂತ. ಯಾಕಂದ್ರೆ ನಿಜ ಜೀವನ ಅವರಿಬ್ರು ಬದುಕಿದ್ದಾರೆ. ಅದಾದ್ಮೇಲೆ ಏನಾಯಿತು ಅಂದರೆ ಶೂಟಿಂಗ್ ಎಲ್ಲ ಮಾಡಿದ್ರು, ಎಲ್ಲ ಮುಗೀತು. ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ನಾಗಶೇಖರ್ ಸರಿಂದ ನನಗೊಂದು ಫೋನ್ ಬಂದು, ಚೇತನ್ ಬ್ರದರ್ ನಾನು ಹಿಂಗೆ ಮಾಡೋಕ್ಕೆ ನೋಡ್ತಾನೆ, ಅದನ್ನು ಟ್ರಾಜಿಕ್ ಎಂಡಿಂಗ್ ಮಾಡೋಣ ಅಂತ. ನಾನು ನೋಡಿ, ನಾಗಶೇಖರ್ ಸರ್ ನಿಮ್ಮದು ಬೇರೆ ಸಿನಿಮಾಗಳು ಟ್ರಾಜಿಕ್ ಆಗಿದ್ದಾವೆ, ಸಂಜು ಗೀತ, ಅರಮನೆ, ಇದೆಲ್ಲ ಟ್ರಾಜಿಕ್ ಎಂಡಿಂಗಲ್ಲೇ ಇತ್ತು, ಇದನ್ನು ನೀವು ಬದುಕಿಸ್ರಿ, ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ, ಅದು ಇನ್ನೂ ಪ್ಲಸ್ ಆಗುತ್ತೆ ಅಂತ ನಾನು ಹೇಳಿದೆ. ಇಲ್ಲ ಚೇತನ್ ಬ್ರದರ್ ಹಿಂಗೆ ಅಂತ ಲಾಜಿಕ್ ಪಾಯಿಂಟ್ ಏನೋ ಹೇಳಿದ್ರು. ನಾಗಶೇಖರ್ ಸರ್ ನಿಮ್ಮ ಸಿನಿಮಾ, ನಿಮ್ಮ ಕತೆ, ನೀವು ನಮಗೆ ಚಾನ್ಸ್ ಕೊಡಿ, ನಿಮ್ಗೆ ಏನು ಇಷ್ಟನೋ ನೀವು ಮಾಡಿ, ನಿಮಗೆ ಬಿಟ್ಟಿತ್ತು ಅಂತ ಬಿಟ್ಟಿತ್ತು. ಅವ್ರು ಆ ಥರ ಎಂಡಿಂಗ್ ಮಾಡಿದ್ರು. ನಾಗಶೇಖರ್ ಅವ್ರಿಗೆ ಮೈನಾ 2 ಮಾಡೋಣ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಅವ್ರೇನಂದಿದ್ದಾರೆ? ಅವ್ರು ಯಾವಾಗ ಪ್ರೀತಿ ತೋರಿಸ್ತಾರೆ, ಅವ್ರು ಯಾವಾಗಲೂ ಮಾಡೋಣ ಅಂತಲೇ ಹೇಳ್ತಾರೆ. ಬಟ್ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಅವ್ರು ನನ್ನನ್ನು ಕ್ಯಾಸ್ಟ್ ಮಾಡ್ತಾರೆ ಅಂದರೆ ನಾವು ಮಾಡೋಣ. ನನ್ನ ಕ್ಯಾಸ್ಟ್ ಬಿಟ್ಟು ಅವ್ರಿಗೆ ಯಾರೋ ಬೇರೆ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರದ್ದೇ ಕತೆ, ಅವ್ರದ್ದೇ ಕ್ರಿಯೇಟಿವಿಟಿ. ಬಟ್ ಆ ಆಲೋಚನೆ ನನಗಿದೆ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಮೈನಾ. ಅಫ್ಕೋರ್ಸ್ ಆವಾಗ ಆ ಟೈಮ್ನಲ್ಲಿ 10-12 ವರ್ಷಗಳ ಹಿಂದೆ ಮೈನಾ ಸಕ್ಸಸ್ ಆದಮೇಲೆ ಮೈನಾ 2 ಮಾತು ಬಂತು. ನಾನು ಆವಾಗ ಇಲ್ಲ ನಾಗಶೇಖರ್ ಸರ್, ಇವಾಗ ಇಟ್ಸ್ ಟೂ ಅರ್ಲಿ,
ಭಾಳ ಹತ್ರದಲ್ಲಿ ಮೈನಾ 2 ಮಾಡಿಬಿಟ್ರೆ ಅದು ಸಕ್ಸಸ್ ಆಗೋ ಕಡಿಮೆ ಇರುತ್ತೆ. ಮತ್ತು ಯಾಕಂದ್ರೆ ಅದಕ್ಕೆ ಕಂಪೇರ್ ಮಾಡ್ತಾರೆ. ಬಟ್ ಇವಾಗ ಮಾಡಿದ್ರೆ ಇವಾಗ ಕತೆ ಬೇರೆ ಥರ ಮಾಡಿ ಅದು ಒಂದು ಸ್ವಲ್ಪ ಕನೆಕ್ಟ್ ಮಾಡೋ ಭಾವನೆಗಳು ಕನೆಕ್ಟ್ ಮಾಡೋಕ್ಕೆ ಬಂದರೆ ಜನ ಹಳೆ ನೆನಪು 12 ವರ್ಷದ ಹಿಂದೆ ನೆನಪಿಸ್ಕೊಂಡು ಜನ ಅದಕ್ಕೆ ಕನೆಕ್ಟ್ ಆಗೋ ಸಾಧ್ಯತೆಗಳಿದೆ. ಕತೆ ಅಫ್ಕೋರ್ಸ್ ಚೆನ್ನಾಗಿರ್ಬೇಕು, ಚಿತ್ರಕಥೆ ಚೆನ್ನಾಗಿರ್ಬೇಕು. ಬಟ್ ಇವಾಗಂತೂ ಅವ್ರು ಮಾಡಿದ್ರೆ ನಾನಂತೂ ರೆಡಿ. ಸಪ್ತೆ ಹೇಮ್ ಅಂತ ಪ್ರೊಡ್ಯೂಸರ್ ಇದ್ರೆ ಅಂತ ಅವ್ರಿಗೂ ಕಂಫರ್ಟ್ ಇದ್ರೆ ನೀವು ರೆಡಿ ಇದ್ದೀರಾ? ನನಗೆ ಇಷ್ಟ. ನಿತ್ಯ ಮೆನನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಸರ್? ಅಕಸ್ಮಾತ್ ಮೈನಾ 2 ಬಂದ್ರೆ ನಿತ್ಯ ಮೆನನ್ ಹೀರೋಯಿನ್ ಆಗ್ತಾರಾ? ನಾಗಶೇಖರ್ಗೆ ಬಿಟ್ಟಿದ್ದು, ಅವ್ರಿಗೆ ನಮ್ಮ ಡೈರೆಕ್ಟರ್ಗೆ ಏನು ಅನ್ಸುತ್ತೋ ಅವ್ರಿಗೆ ಬಿಟ್ಟಿದ್ದು. ನಿತ್ಯ ಅವ್ರು ಮಾಡ್ತಾರೆ, ನನಗೇನು ಪ್ರಾಬ್ಲಮ್, ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ನಮ್ಗೆ ಯೂಶಲಿ ಸಿನಿಮಾದಲ್ಲಿ ನಾವು ಯಾರ ಜೊತೆ ಕೆಲಸ ಮಾಡ್ತೀವೋ ಆ ಟೈಮ್ನಲ್ಲಿ ಕೆಲಸ ಮಾಡಿರ್ತೀವಿ. ಅದಾದ್ಮೇಲೆ ಅವ್ರ ಕಡೆ ಹೋಗ್ತಾರೆ, ನಾವು ನಮ್ಮ ಕಡೆ ಹೋಗ್ತೀವಿ. ನಾವು ಏನಾದರೂ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಯಾವುದೋ ಸಿನಿಮಾದಲ್ಲಿ ಸಿಗ್ಬೋದು ಅಷ್ಟೇ ಹೊರತು ಅಷ್ಟೊಂದು ಟಚಲ್ಲಿ ಇರಲ್ಲ. ಬಟ್ ಅವರು ಭಾಳ ಹೆಸರುವಾಸಿ ಕಲಾವಿದೆ, ಭಾಳ ಸಕ್ಸಸ್ ಕೊಟ್ಟಿದ್ದಾರೆ. ನಾಗಶೇಖರ್ ಅವ್ರಿಗೆ ಪ್ರೊಡ್ಯೂಸರ್ಗೆ ಏನು ಸರಿ ಅನ್ಸುತ್ತೋ ನನಗೂ ಅದೇ ಸರ್. ಓಕೆ, ಆ ಸಿನಿಮಾದಲ್ಲಿ ಆ ದೂದ್ ಸಾಗರ್, ಟ್ರೈನ್ ಜರ್ನಿ, ಆ ಇನೋಸೆಂಟ್ ಲವ್ ಅದೆಲ್ಲ ಒಂಥರ ವಂಡರ್ ಅಂತ ಅನ್ಸುತ್ತೆ. ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಿಮಗೆ ಮರೆಯಲಾಗದಂತಹದ್ದು ಘಟನೆ ಏನಾದರೂ ಇದ್ರೆ ಹೇಳ್ಬೋದಾ? ಅಫ್ಕೋರ್ಸ್ ನಮಗೆ ದೂದ್ ಸಾಗರೇ ನಮಗೆ ಭಾಳ ಅದ್ಭುತವಾಗಿತ್ತು. 30 ದಿನ ಅಲ್ಲಿದ್ದು ಶೂಟಿಂಗು. ಅಲ್ಲಿ ಏನಾಗುತ್ತೆ ಅಂದರೆ ನಾವು ಬೆಳಗ್ಗೆ ಅಲ್ಲಿ ಒಂಥರ ಕ್ಯಾಸಲ್ ರಾಕ್ನಲ್ಲಿ ಇರ್ತಾ ಇದ್ವಿ. ಅಲ್ಲಿ ಮಳೆ ಭಾಳ ಬರೋದು. ಅಲ್ಲಿ ಅದು ಆಗಸ್ಟ್ ಮಂತಲ್ಲಿ ನಾವು ಶೂಟಿಂಗ್ ಮಾಡಿದ್ದು, ಆಗಸ್ಟ್ 30 ಡೇಸು. ಆವಾಗ ನಮಗೆ ಈ ಸಣ್ಣ ಒಂದು ಟ್ಯಾಚ್ಡ್ ಮನೆಗಳು ಒಂಥರ ಇರೋ ಜಾಗದಲ್ಲಿ ನಾವಿದ್ವಿ. ಆ ಕ್ಯಾಸಲ್ ರಾಕ್ನಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಅಲ್ಲೇ ಎಲ್ಲ ಅಡುಗೆ ಮಾಡಿ, ಅಲ್ಲೇ ಎಲ್ಲ ಹೋಗಿ ಅಲ್ಲಿಂದ ಒಂದು ಟ್ರೈನ್ ತೊಗೊಂಡು ಕ್ಯಾಸಲ್ ರಾಕ್ ಸ್ಟೇಷನಿಂದ ದೂದ್ ಸಾಗರ್ಗೆ ಹೋಗಿ ಅಲ್ಲಿಂದ ನಾವೆಲ್ಲ ಎಕ್ವಿಪ್ಮೆಂಟ್ ತೊಗೊಂಡು ನಡ್ಕೊಂಡು ಹೋಗಿ ದೂದ್ ಸಾಗರ್ ಮುಂದೆ ಬಂದು ಆಮೇಲೆ ನಾವು ಅಲ್ಲಿ ಎಷ್ಟೋ ಒಂದು 4-5 ಅವರ್ಸೇ ನಮ್ಗೆ ಸಿಗೋದು. ಟ್ರೈನ್ ಶೆಡ್ಯೂಲ್ ತಕ್ಕಂತೆ ನಾವು ಶೂಟಿಂಗ್ ಮಾಡಬೇಕಾಗತ್ತೆ. ನಮಗೆ ಯೂಶಲಿ ಏನ್ ಮಾಡ್ತೀವಿ ಸೌಮ್ಯ ಅವರೇ ಅಂದ್ರೆ ಲೈಟ್ ಶೆಡ್ಯೂಲ್, ಲೊಕೇಶನ್ ಶೆಡ್ಯೂಲ್ ತಕ್ಕಂತೆ ಮಾಡ್ತೀವಿ. ಇಲ್ಲಿ ಟ್ರೈನ್ ಶೆಡ್ಯೂಲ್ ತಕ್ಕಂತೆ ಹೋಗಕ್ಕೂ ನಾವು ಪ್ಲಾನ್ ಮಾಡ್ಬೇಕು, ಬರಕ್ಕೂ ಪ್ಲಾನ್ ಮಾಡ್ಬೇಕು. ಟ್ರೈನ್ ಬರೋ ತನಕ ಕಾಯ್ತಾ ಇರ್ಬೇಕು, ವೇಟ್ ಮಾಡ್ಬೇಕು. ಒಂದ್ಸಲಿ ಟ್ರೈನ್ ಪಾಸ್ ಆಗಿ ಹೋಗ್ಬಿಟ್ರೆ ಮತ್ತೆ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದೆಲ್ಲ ನಮಗೆ ಟ್ರೈನ್ ಶೆಡ್ಯೂಲ್ ತಕ್ಕಂತೆ ಅಲ್ಲಿ ಪ್ಲಾನಿಂಗ್ ಮಾಡಿ ಅಲ್ಲಿ ಶೂಟಿಂಗ್ ಸಿಕ್ಕಿದ್ದೆ ಬಹಳ ದೊಡ್ಡ ಫಾರ್ಚೂನ್, ಅದು ಗುಡ್ ಫಾರ್ಚೂನ್. ಅದು ಬಹಳ ಪ್ಲಾನಿಂಗ್ ಮಾಡಿ ಅವರು ಮಾಡಿದ್ದಾರೆ. ಸೊ ಒಂದು ಹೇಳ್ತೀನಿ ಸೌಮ್ಯ ಅವರೇ, ಒಂದು ಸಿನಿಮಾದ ಸಕ್ಸಸ್ ಅಂದರೆ ಪ್ರೊಡ್ಯೂಸರ್ ಅಫ್ಕೋರ್ಸ್ ಭಾಳ ಮುಖ್ಯ ಆಗುತ್ತೆ. ಬಟ್ ಡೈರೆಕ್ಟರ್ ಮೇಲೆ ನಿಂತಿರುತ್ತೆ, ಡೈರೆಕ್ಟರ್ ರೈಟಿಂಗ್ ಮೇಲೆ ನಿಂತಿರುತ್ತೆ. ಸಕ್ಸಸ್ಸು ಅವ್ರ ಮೇಲೆ ನಿಂತಿರುತ್ತೆ, ಫೇಲ್ಯೂರು ಅವ್ರ ಮೇಲೆ ನಿಂತಿರುತ್ತೆ. ಸೊ ಒಂದು ಉತ್ತಮ ಮತ್ತು ಚಿತ್ರರಂಗದ ಬೆಳವಣಿಗೆನೂ ಅವ್ರ ಮೇಲೆ ನಿಂತಿರುತ್ತೆ. ಕರೆಕ್ಟ್. ಸೊ ನಮಗೆ ಅಂಥ ಒಂದು ಕ್ರಿಯೇಟಿವ್ ಮೇಕರ್ಸು, ಕಂಟೆಂಟ್ ರೈಟರ್ಸು ಆ್ಯಂಡ್ ಅದಕ್ಕೆ ಕಾನ್ಫಿಡೆನ್ಸ್ ಬಂದರೆ ಪ್ರೊಡ್ಯೂಸರ್ಸು ಗೆಲ್ತಾರೆ ಜಾಸ್ತಿ, ಸಕ್ಸಸ್ ರೇಷೋ ಜಾಸ್ತಿ ಆಗುತ್ತೆ. ಉತ್ತಮ ಚಿತ್ರರಂಗ ಅಂದರೆ ಏನು? ಸಕ್ಸಸ್ ರೇಷಿಯೋ ಜಾಸ್ತಿ ಆಗುತ್ತೆ. ಸೊ ವಿ ನೀಡ್ ಅ ಗುಡ್ ಸಕ್ಸಸ್ ರೇಷಿಯೋ ಪರ್ಸೆಂಟೇಜ್ ಜಾಸ್ತಿ ಆಗಿ, ಒಂದು ಸಿನಿಮಾ 2 ಸಿನಿಮಾ 100 ಕೋಟಿ ಮಾಡಿದ ತಕ್ಷಣ ಚಿತ್ರರಂಗ ಬೆಳವಣಿಗೆ ಅಲ್ಲ, ಆ ಟೀಮ್ಗಳು ಬೆಳವಣಿಗೆ. ಬಟ್ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಅವಾಗ ನಮಗೆ ಚಿತ್ರರಂಗದ ಓವರ್ ಆಲ್ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ ಅಂಥ ಒಂದು ಮೇಕರ್ಸ್ ನಮಗೆ ಬೇಕು ಚಿತ್ರರಂಗಕ್ಕೆ. ಮೇಘಾ ಮೇಡಮ್ ನಿಮ್ಮ ಲೈಫಲ್ಲಿದ್ದಾರೆ, ನಿಮ್ಮ ಜೀವನದ ಹೀರೋಯಿನು. ನಿಮ್ಮ ಮದುವೆ ಆನಿವರ್ಸರಿ ಫೆಬ್ರವರಿ 2 ಅಲ್ವಾ? ಅನಾಥಾಶ್ರಮದಲ್ಲಿ ಹೋಗಿ ಮದುವೆ ಮಾಡ್ಕೋತೀರಾ. ಮದುವೆಗೆ ಬಂದವ್ರಿಗೆಲ್ರಿಗೂ ಸಂವಿಧಾನವನ್ನ ಉಡುಗೊರೆಯಾಗಿ ಕೊಡ್ತೀರಾ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಅವ್ರ ಪರಿಚಯ ಇದ್ರ? ಆಮೇಲೆ ನಿಮ್ಮ ಹೋರಾಟಗಳು ಎಲ್ಲವೂ ಅವ್ರಿಗೆ ಗೊತ್ತಿತ್ತಾ? ನಾನು ಮೇಘನ್ ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ಚಳುವಳಿಗೆ ಸೇರ್ಕೊಂಡಿದ್ದೆ. ಸೊ ನಾವು ಫಸ್ಟ್ ಟೈಮ್ ಮೇಘ ನಾವೆಲ್ಲ ಮಾತಾಡಿದಾಗ ನಾನು ಹೇಳಿದೆ, ನನ್ನ ಚಳುವಳಿಗೆ ನಾನು ಡೆಡಿಕೇಟ್ ಮಾಡ್ಕೋಬೇಕು, ನನ್ನ ಸಮಾಜ ಸೇವೆಗೆ ಡೆಡಿಕೇಟ್ ಮಾಡಬೇಕು ಅಂತ. ಅಫ್ಕೋರ್ಸ್ ಆ ಟೈಮ್ನಲ್ಲಿ ನಾನು ಅವಾಗ ತಾನೇ ಸ್ವಲ್ಪ ಚಳುವಳಿ ಜಾಸ್ತಿ ಸೇರ್ಕೊಳ್ತಾ ಇದ್ದೆ. ಆ್ಯಂಡ್ ಹೋಗ್ತಾ ಹೋಗ್ತಾ ನಾವು ಜೊತೆ ಕೆಲಸ ಮಾಡಿದ್ವಿ ಎಷ್ಟೋ ಚಳುವಳಿಗಳಲ್ಲಿ, ಸೇವೆ ಅಲೆಮಾರಿಗಳ ಪರವಾಗಿ ನಾವು ಕಲ್ಯಾಣ ಕರ್ನಾಟಕ. ಒಂದೇ ಮೇಘನು ಭಾಳ ಅವಳ ರೀತಿಯ ಸಮಾಜ ಸೇವೆ ಮಾಡ್ತಾ ಇತ್ತು. ಅಂದರೆ ಅವಳು ಒಂದು ಮಕ್ಕಳಿಗೆ, ನಮಗೆ ಒಂದು ಫ್ರೆಂಡ್ಸ್ ಇಂದ ನಮಗೆ ಪರಿಚಯ ಆಗಿತ್ತು. ಸೊ ನಮಗೆ ಒಂದು ಏನಂದರೆ ಶಿಕ್ಷಣ ಹೇಳ್ಕೊಡೋದಾಗಿರ್ಬೋದು ಮಕ್ಕಳಿಗೆ, ಮತ್ತು ಬೇರೆ ಬೇರೆ ಥರ ಅವಳು ಕೂಡ ಪರಿಸರದ ಬಗ್ಗೆ ಏನೋ ಅವಳು ಸಮಾಜಮುಖಿ ಅವಳು ಕೆಲಸ ಮಾಡ್ತಾ ಇತ್ತು. ನಾವು ಎಷ್ಟೋ ಬರ್ತ್ಡೇಗಳು ಅವ್ಳ ಬರ್ತ್ಡೇನೆಲ್ಲ ಅನಾಥಾಶ್ರಮದಲ್ಲಿ ಮಾಡ್ತಾ ಇದ್ವಿ. ಸೊ ನಮ್ಮದು ಅವಳ ಚಳುವಳಿಗೆ ಅವಳು ಮುಂಚೆಯಿಂದನೂ ಅವಳು ಸ್ಪಂದಿಸಿದ್ಲು ನಾನು ಹೀಗೆ ಮಾಡ್ತೀನಿ ಅಂತ. ಅದು ಅಫ್ಕೋರ್ಸ್ ನಾವು ಭೇಟಿಯಾದಾಗ ಇವಾಗ 8-10 ವರ್ಷ ಆಗಿರ್ಬೋದು. ಅವಾಗ ಎಷ್ಟು ಮಟ್ಟಿಗೆ ಅದು ಜನರಿಗೆ ತಲುಪತ್ತೆ ಅಂತ ಅವಳಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಬಟ್ ಅವಳು ಭೇಟಿ ಮಾಡೋಕ್ಕಿಂತ ಮುಂಚೆ ನಾನು ಚಳುವಳಿಲಿದ್ದೀನಿ. ಆ್ಯಂಡ್ ಅವಳು ಕೂಡ ಅದಕ್ಕೆ ಯಾವಾಗಲೂ ಸಾಮಾಜಿಕ ಕಾಳಜಿಯಿಂದ ವ್ಯಕ್ತಪಡಿಸಿ ಅವಳು ಕೂಡ ಭಾಳ ಕಾಳಜಿಯಿಂದ ಕೆಲಸ ಮಾಡಿದ್ದಾಳೆ. ಬಟ್ ಅಫ್ಕೋರ್ಸ್ ನಮ್ಮ
ಲೈನ್ನಲ್ಲಿ ಅಂದರೆ ಚಳುವಳಿ ಹೋರಾಟದ ಲೈನ್ನಲ್ಲಿ ಒಂದು ತ್ಯಾಗ ಅನ್ನೋದು ಬೇಕಾಗತ್ತೆ. ಕಷ್ಟ ಏರುಪೇರುಗಳು ಬರ್ತವೆ, ಕಷ್ಟಗಳು ಆಗ್ತವೆ. ನಾನು ಆ ಕಷ್ಟಗಳು ಆಗಕ್ಕೆ ರೆಡಿ ಇದ್ರೂ ಮೇಘ ಅದಕ್ಕೆ ಸ್ಪಂದಿಸಿ ಅದ್ರ ಪರವಾಗಿ ನಿಂತ್ಕೊಳ್ಳೋದು ಅವಳ ದೊಡ್ಡತನ ಅದು ಅಫ್ಕೋರ್ಸ್ ಅದು. ಆ್ಯಂಡ್ ಮೇಘನ ಜೊತೆ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ತಮ್ಮನೂ ಕೂಡ ಅವರೆಲ್ಲ ಒಂದು ಸೇವೆ ಮಾಡಿಕೊಂಡು ಭಾಳ ಹೋರಾಟದ ಕಿಚ್ಚಿಂದ ಕೆಲಸ ಮಾಡಿದ್ದಾರೆ. ಸೊ ನಮಗೆ ಈ 4 ಜನನೂ ಕೂಡ ತಂದೆ ತಾಯಿ ತಮ್ಮ ಮತ್ತು ಮೇಘ ನನಗೆ ಒಂದು ಬ್ಯಾಕ್ ಬೋನ್ ಆಗಿ ಸ್ಪಂದಿಸಿ ನನಗೆ ಎಲ್ಲೇ ಒಂದು ರೀತಿ ಈ ರಿಸ್ಕ್ಗಳು ತೊಗೊಳಕ್ಕೂ ಒಂದು ರೀತಿ ನೀನು ಮಾಡೋದು ಮಾಡು, ನಾನು ನಿಮ್ಮ ಹಿಂದೆ ಇರ್ತೀನಿ ಅಥವಾ ಪಕ್ಕದಲ್ಲಿ ಇರ್ತೀವಿ ಅಂತ ಹೇಳಿರೋದು ನನಗದು ಭಾಳ ಧೈರ್ಯ ಕೊಟ್ಟಿದೆ. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೂ ಅದಕ್ಕೆ ನಾನು ಯಾವಾಗಲೂ ಕೃತಜ್ಞತೆ ಹೇಳೋದು ತೋರಿಸ್ತೀನಿ. ಬಟ್ ನಾವು ಮಾಡ್ತಿರೋದು ಒಂದು ಉತ್ತಮ ಸಮಾಜಕ್ಕೆ, ನಾವು ಮಾಡ್ತಿರೋದು ಒಂದು ಸಂವಿಧಾನದಡಿಯ ಸಮಾಜಕ್ಕೆ. ಆ್ಯಂಡ್ ಅದರ ನಡುವೆ ರಿಸ್ಕ್ಗಳು ಆಗ್ತವೆ, ತ್ಯಾಗ ಬರುತ್ತೆ, ಅದರಿಂದ ಒಂದು ಶಿಸ್ತು, ಒಂದು ನಾವು ಕೂಡ ಸಮಾಜಕ್ಕೆ ವಾಪಸ್ ಕೊಡಬೇಕು ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಸ್ಪಂದಿಸಿ ಒಪ್ಕೊಂಡಿರೋದೆ ಅವರ ದೊಡ್ಡ ಗುಣ. ಅದಕ್ಕೆ ಓಕೆ ಸರ್, ಭಾವನಾತ್ಮಕವಾಗಿ ಬದುಕೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಬದುಕಬೇಕು ಅಂತ ಕೆಲವೊಬ್ಬರು ಹೇಳ್ತಾರೆ. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಸರ್? ಭಾಳ ಒಳ್ಳೆಯ ಪ್ರಶ್ನೆ. ಪ್ರೀತಿ ಅಂದರೆ ಏನು ಅಂದರೆ ಅದು ಒಂದು ಜೀವನಕ್ಕೊಂದು ಅರ್ಥ ಕೊಡೋದೇ ಒಂದು ಪ್ರೀತಿ, ಒಂದು ಅರ್ಥ. ಪ್ರೀತಿ ಅಂದಾಗ ಅದು ಎಲ್ಲೋ ಒಂದು ಕಡೆ ಒಂದು ನಿಮ್ಮ ಲವ್ ಪಾರ್ಟ್ನರ್ ಜೊತೆನೇ ಪ್ರೀತಿ ಅಷ್ಟೇ ಅಲ್ಲ, ಸಮಾಜದ ಬಗ್ಗೆ ಪ್ರೀತಿ, ಒಂದು ಗಿಡದ ಜೊತೆ ಹಂಚ್ಕೊಳ್ಳೋ ಪ್ರೀತಿ, ನಿಮ್ಮ ಪೆಟ್ ಡಾಗ್ ಜೊತೆ ಹಂಚ್ಕೊಳ್ಳೋ ಪ್ರೀತಿ, ನಿಮ್ಮ ಉದ್ಯೋಗದಲ್ಲಿ ಇರೋ ಪ್ರೀತಿ, ಮೆನಿಥಿಂಗ್. ನಾನು ನೋಡೋದು ಹೆಂಗೆ ಅಂದರೆ ಒಂದು ಜೀವನಕ್ಕೆ ಏನೋ ಒಂದು ಅರ್ಥ ಕೊಡೋದು, ಒಂದು ಮೀನಿಂಗ್ ಇನ್ ಲೈಫ್, ಒಂದು ಪರ್ಪಸ್ ಇನ್ ಲೈಫ್. ಸೊ ಅದು ನಮಗೆ ಎಷ್ಟೋ ಸರಿ ನಮ್ಮ ಪಾರ್ಟ್ನರಿಂದ ಆ ಪ್ರೀತಿ ಸಿಗುತ್ತೆ. ಆ ಪಾರ್ಟ್ನರಿಂದ ನಾನು ನೋಡೋದು ಒಂದು 50-50 ಆಗಿರೋ ಒಂದು ಸಂಬಂಧ, ಒಂದು ಸ್ನೇಹಿತರಾಗಿ ಇರೋ ಸಂಬಂಧ. ಇಬ್ಬರು ಒಬ್ಬರೊಬ್ಬರು ಒಂದು ಜಡ್ಜ್ಮೆಂಟಲ್ಲಿ ಆಗದೆ ಕಷ್ಟ ಸುಖಗಳು ಅರ್ಥ ಮಾಡಿಕೊಂಡು ಜೊತೆಗೆ ಕರ್ಕೊಂಡು ಹೋಗೋದು ಒಂದು ಆ ಪ್ರೀತಿ ರಿಲೇಷನ್ಶಿಪ್ಪಲ್ಲಿ ಬೇಕಿರುತ್ತೆ. ಬಟ್ ಅಫ್ಕೋರ್ಸ್ ನಮಗೆ ಏರುಪೇರುಗಳು ನಡೆಯುತ್ತೆ, ಅದು ಎಲ್ಲರದಲ್ಲೂ ನಡೆಯುತ್ತೆ. ಆ್ಯಂಡ್ ಕೆಲವು ಸರಿ ವಿಚಾರಗಳಲ್ಲೂ ವ್ಯತ್ಯಾಸಗಳು ಇರ್ತವೆ, ಅದು ಸಹಜ. ಬಟ್ ಅದರ ನಡುವೆ ಅದನ್ನು ಮೀರಿ ನಾವಿಬ್ಬರು ಒಬ್ಬರೊಬ್ಬರನ್ನ ಫ್ರೀಡಮ್ ಕೊಟ್ಟು ಕೂಡ ಅದನ್ನು ಸ್ಪಂದಿಸಿ ಟ್ರಸ್ಟ್ ಇರೋದು ಅದು ಭಾಳ ಮುಖ್ಯ. ಸೊ ಜೀವನಕ್ಕೊಂದು ಅರ್ಥ ಅನ್ನೋದು ಪ್ರೀತಿ ಅಂತ ಹೇಳ್ತೀನಿ. ಬಟ್ ಅಫ್ಕೋರ್ಸ್ ನಾನು ಜಾಸ್ತಿ ಓವರ್ ಫಿಲಸಾಫಿಕಲ್ ಆಗಿ ಹೇಳೋಕ್ಕಿಂತ ಪ್ರಾಕ್ಟಿಕಲ್ ಆಗಿರೋದು ಕಷ್ಟನೇ. ಬಟ್ ಅದು ಒಂದು ಆದರ್ಶವಾದ ಆಲೋಚನೆಗಳು ಬೇಕಾಗ್ತದೆ. ಇದಿಷ್ಟು ನಟ ಚೇತನ್ ಅಹಿಂಸಾ ಅವರ ಮನದಾಳದ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ನಮಸ್ಕಾರ.